ನಮಸ್ಕಾರ, ಬಿಬಿಸಿ ನ್ಯೂಸ್ಗೆ ಸ್ವಾಗತ. ನಾನು ತುಳಸಿ ಹರೀಶ್. ಇದು ಈ ಕ್ಷಣದ ಹೆಡ್ಲೈನ್ಸ್. ಭಾರತೀಯ ಸಂವಿಧಾನ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಭದ್ರ ಬುನಾದಿಯಾಗಿದೆ. ಪ್ರಜಾಪ್ರಭುತ್ವ ದಿನಾಚರಣೆ ಯಶಸ್ಸಿನ ಹಿಂದೆ ಜಿಲ್ಲಾಡಳಿತ ಅಧಿಕಾರಿಗಳ ಅಪಾರ ಶ್ರಮವಿದೆ. ಸಂಸದ ಶ್ರೇಯಸ್ ಪಟೇಲ್ ಹೇಳಿಕೆ. ಕ್ಷುಲ್ಲಕ ಕಾರಣಕ್ಕೆ ಶುರುವಾದ ಜಗಳ ಕೊಲ್ಲಿಯಲ್ಲಿ ಅಂತ್ಯ. ಆರೋಪಿಗಳು ಪರಾರಿ, ಬಂಧನಕ್ಕೆ ತಂಡ ರಚನೆ, ಶೋಧ ಕಾರ್ಯ ಆರಂಭಿಸಲಾಗಿದೆ ಎಂದ ಎಸ್ಪಿ. ರಾಜ್ಯದಿಂದ ಶಾಸಕ ಮುನಿರತ್ನ ಗಡಿಪಾರಿಗೆ ಆಗ್ರಹ. ಕಾಂಗ್ರೆಸ್ ಪರಿಶಿಷ್ಟ ಜಾತಿ ಹಾಸನ ಘಟಕದ ವತಿಯಿಂದ ಪ್ರತಿಭಟನೆ. ಪೊಲೀಸ್ ವರಿಷ್ಠಾಧಿಕಾರಿಗೆ ಮನವಿ. ವಿಶ್ವಕ್ಕೆ ಮಾದರಿಯಾಗಿರುವ ಭಾರತೀಯ ಸಂವಿಧಾನ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಭದ್ರ ಬುನಾದಿಯಾಗಿದೆ ಎಂದು ಸಂಸದ ಶ್ರೇಯಸ್ ಪಟೇಲ್ ಹೇಳಿದರು. ಪ್ರಜಾಪ್ರಭುತ್ವ ದಿನಾಚರಣೆ ಅಂಗವಾಗಿ ಭಾನುವಾರ ಕೊಡಗು ಗಡಿಭಾಗದ ಅರ್ಕಲಗೂಡು ತಾಲೂಕಿನ ಕಡವಿನ ಹೊಸಳ್ಳಿಯಿಂದ ಹಾಸನ ಮಾರ್ಗವಾಗಿ ಬೇಲೂರು ತಾಲೂಕಿನ ಕೈಮಾರವರೆಗೆ ರಚಿಸಲಾಗಿದ್ದ ಮಾನವ ಸರಪಳಿಯಲ್ಲಿ ಕೈಜೋಡಿಸಿ ಬಳಿಕ ಮಾತನಾಡಿದ ಅವರು, ಭಾರತದ ಪ್ರಜೆಯಾಗಿ ಈ ದಿನ ಹೆಮ್ಮೆ ಪಡುವ ದಿನವಾಗಿದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಶಯದಂತೆ ಜಾತಿ ಭೇದವಿಲ್ಲದೆ ಎಲ್ಲರೂ ಕೈಕೈ ಹಿಡಿದು ಸಮಾನತೆಯ ಸಂದೇಶ ಸಾರಿದ್ದಾರೆ. ಇದರ ಯಶಸ್ಸಿನ ಹಿಂದೆ ಜಿಲ್ಲಾಡಳಿತದ ಅಧಿಕಾರಿಗಳ ಅಪಾರವಾದ ಶ್ರಮವಿದೆ ಎಂದರು. ಬಸವ ಕಲ್ಯಾಣ ಬೀದರ್ನಿಂದ ಹಿಡಿದು ಚಾಮರಾಜನಗರಗೊಂದು ಒಂದು ಇತಿಹಾಸ ಪುಟ ಸೇರಿದೆ. ನಮ್ಮ ಜಿಲ್ಲೆಯಲ್ಲೂ ಸಹ ಕಡೂನಹೊಸಳ್ಳಿ ಗ್ರಾಮದ ಅರ್ಕಲಗೂಡು ತಾಲೂಕಿನಿಂದ ಹಿಡಿದು ಬೇಲೂರಿನ ಕೈಮರ ಚೆಕ್ ಪೋಸ್ಟ್ವರೆಗೂ ಇವತ್ತು ಒಂದು ಮಾನವ ಸರಪಳಿಯನ್ನು ನಾವು ಹಿಡಿದಿದ್ದೀವಿ. ಒಂದು ಐತಿಹಾಸಿಕ ಕಾರ್ಯಕ್ರಮಕ್ಕೆ ಸಾಕ್ಷಿ ಅಂತ ನಮ್ಮೆಲ್ಲ ಮಕ್ಕಳು, ವಿವಿಧ ಸಂಘ ಸಂಸ್ಥೆಯ ಪ್ರತಿನಿಧಿಗಳು, ಚುನಾಯಿತ ಪ್ರತಿನಿಧಿಗಳು ಎಲ್ಲರಿಗೂ ಅಭಿನಂದಿಸ್ತೀನಿ. ಈ ಒಂದು 20 ದಿನದಿಂದ ಹಗಲಿರುಳು ಶ್ರಮಿಸಿದಂತಹ ಎಲ್ಲ ನಮ್ಮ ಅಧಿಕಾರಿಗಳು ಸಹ ಅಭಿನಂದಿಸ್ತೀನಿ. ಒಂದು ಭಾರತದ ಪ್ರಜೆಯಾಗಿ, ಒಂದು ಕನ್ನಡಿಗನಾಗಿ ಒಂದು ಹೆಮ್ಮೆ ಪಡುವಂಥ ದಿನ, ಒಂದು ಇತಿಹಾಸ ಪುಟ ಸೇರುವಂತಹ ದಿನ ಅಂತ ನಾನು ಅನ್ಸುತ್ತೆ. ಶಾಸಕ ಸ್ವರೂಪ್ ಹೆಚ್ ಪ್ರಕಾಶ್ ಮಾತನಾಡಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನೀಡಿದ ಸಂವಿಧಾನದ ಅಡಿಯಲ್ಲಿ ಪ್ರತಿಯೊಬ್ಬರ ಬದುಕು ಸುಗಮವಾಗಿದೆ. ಸಂವಿಧಾನದ ಜಾಗೃತಿಗಾಗಿ ಸರ್ಕಾರ ಹಲವು ಕ್ರಮಗಳನ್ನು ಆಯೋಜಿಸಿದ್ದು, ಈ ಪೈಕಿ ಮಾನವ ಸರಪಳಿ ಕಾರ್ಯಕ್ರಮ ಕೂಡ ಅತ್ಯಂತ ಯಶಸ್ವಿಯಾಗಿ ನಡೆದಿದೆ. ಇದಕ್ಕೆ ವಿವಿಧ ಸಂಘ ಸಂಸ್ಥೆಗಳು, ಇಲಾಖೆಗಳು ಸಹಕಾರ ನೀಡಿದ್ದು, ಜಿಲ್ಲಾಡಳಿತ ಕೂಡ ಇದನ್ನು ಅತ್ಯಂತ ಯಶಸ್ವಿಯಾಗಿ ನಿಭಾಯಿಸಿದೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು. ದಿನಾಚರಣೆ ಶುಭಾಶಯಗಳನ್ನು ಕೂಡ ಕೋರ್ತಾ, ಇವತ್ತು ಸರ್ಕಾರದ ಐತಿಹಾಸಿಕ ಒಂದು ಕಾರ್ಯಕ್ರಮ ಮಾನವ ಸರಪಳಿ ಮಾಡೋ ಮುಖಾಂತರ ನಮ್ಮ ಹಾಸನ ಜಿಲ್ಲೆಯಲ್ಲಿ ವಿಶೇಷವಾಗಿ 1 ಲಕ್ಷದಿಂದ ಹೆಚ್ಚು ಇವತ್ತು ಮಕ್ಕಳಿರ್ಬೋದು, ಶಾಲಾ ಮಕ್ಕಳಿರ್ಬೋದು, ಜನಪ್ರತಿನಿಧಿಗಳಿರ್ಬೋದು, ಸಂಘ ಸಂಸ್ಥೆಗಳಿರ್ಬೋದು ಮತ್ತು ಸರ್ಕಾರಿ ನೌಕರರು, ಜಿಲ್ಲಾ ಮಟ್ಟದ ಮತ್ತು ತಾಲೂಕು ಮಟ್ಟದ ಎಲ್ಲ ನೌಕರರೆಲ್ಲ ಸೇರಿ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿದೆ. ಇವತ್ತು ಸಂವಿಧಾನವನ್ನು ಓದಿಸೋ ಮುಖಾಂತರ ನಾವು ಸಮಾನತೆಯನ್ನು ಕಾಣಬೇಕು ಅಂತ ಎಲ್ಲರೂ ಕೂಡ ನಾವು ನಮ್ಮ BR ಅಂಬೇಡ್ಕರ್ ಅವರ ಒಂದು ಏನು ಸಂವಿಧಾನ ರಚನೆ ಮಾಡಿದರೆ ಅದನ್ನು ನಾವು ಎತ್ತಿಡ ಮುಖಾಂತರ ಇವತ್ತು ಸರ್ಕಾರದ ಒಂದು ಕಾರ್ಯಕ್ರಮ ನಾವು ಹಾಸನ ಜಿಲ್ಲೆಯಲ್ಲಿ ವಿಶೇಷವಾಗಿ ಜಿಲ್ಲಾಡಳಿತ ಮತ್ತು ಸಂಸದರೆಲ್ಲರೂ ಕೂಡ ಸೇರಿ ಇವತ್ತು ಕಾರ್ಯಕ್ರಮ ಯಶಸ್ವಿ ಮಾಡಿದ್ದಾರೆ. ಧನ್ಯವಾದಗಳು. ಜಿಲ್ಲಾಧಿಕಾರಿ ಸಿ ಸತ್ಯಭಾಮ ಮಾತನಾಡಿ, ಹಾಸನ ಜಿಲ್ಲೆಯಲ್ಲಿ ಅರ್ಕಲಗೂಡು, ಹಾಸನ ಹಾಗೂ ಬೇಲೂರು ತಾಲೂಕು ಮಾರ್ಗವಾಗಿ ಮಾನವ ಸರಪಳಿ ನಡೆದಿದ್ದು, ಒಟ್ಟು 1,20,000 ಜನರ ಇದರಲ್ಲಿ ಭಾಗಿಯಾಗಿದ್ದಾರೆ. ಹಾಸನ ಜಿಲ್ಲೆಯಲ್ಲಿ ಒಟ್ಟು 114 ಕಿಲೋಮೀಟರ್ ಮಾನವ ಸರಪಳಿ ರಚನೆಯಾಗಿದ್ದು, ಅತ್ಯಂತ ಯಶಸ್ವಿಯಾಗಿ ಕಾರ್ಯಕ್ರಮ ಮೂಡಿಬಂದಿದೆ ಎಂದರು. ಹಾಸನ ಜಿಲ್ಲೆಯಲ್ಲಿ ಅರ್ಕಲಗೂಡು, ಹಾಸನ ಮತ್ತು ಬೇಲೂರು. ಅರ್ಕಲಗೂಡಿನ ಕಡುವಿನ ಹೊಸಳ್ಳಿಯಿಂದ ಪ್ರಾರಂಭಗೊಂಡು ನಮ್ಮಲ್ಲಿ ಚನ್ನಸಂದ್ರ ಗೇಟ್ ಅಂತಂದ್ಬಿಟ್ಟು ಏನಿದೆ ಬೇಲೂರಲ್ಲಿ, ಅಲ್ಲಿನವರೆಗೂ ಸುಮಾರು 1 ಲಕ್ಷಕ್ಕೂ ಹೆಚ್ಚು ಜನ, 1,20,000 ಜನ ಇರ್ಬೋದು, 1,30,000 ಜನ ಇರ್ಬೋದು, ಅಷ್ಟು ಜನ ಪಾಲ್ಗೊಂಡಿದ್ದಾರೆ. ಮಾನವ ಸರಪಳಿಯನ್ನು ಯಶಸ್ವಿಯಾಗಿ ನಾವು ನಿರ್ಮಾಣ ಮಾಡಿದ್ದೇವೆ. ಆಮೇಲೆ ವೇದಿಕೆ ಕಾರ್ಯಕ್ರಮವನ್ನು ಕೂಡ ನಮ್ಮ ಮಾನ್ಯ ಶಾಸಕರು, ಹಾಸನ ವಿಧಾನಸಭಾ ಕ್ಷೇತ್ರ ಮತ್ತು ನಮ್ಮ ಲೋಕಸಭಾ ಸದಸ್ಯರು ಇವರೆಲ್ಲ ಬಂದು ಯಶಸ್ವಿಗೊಳಿಸ್ಕೊಟ್ಟಿದ್ದಾರೆ. ಸೊ ಎಲ್ಲರಿಗೂ ಧನ್ಯವಾದಗಳು. ತಾವು ಕೂಡ ತಮ್ಮ ಒಂದು ಏನು ಆಕ್ಷನ್ ಇದೆ ಭಾಳ ಪೂರಕವಾಗಿದೆ. ಥ್ಯಾಂಕ್ ಯು ಸೊ ಮಚ್. ನಮ್ಮ ಜಿಲ್ಲೆಯಲ್ಲಿ 114 ಕಿಲೋಮೀಟ್ರು. ಇದು ಬೀದರಿಂದ ಪ್ರಾರಂಭಗೊಂಡು ಚಾಮರಾಜನಗರದವರೆಗೆ ಎಂಡ್ ಆಗುತ್ತೆ. ಡ್ರೋನ್ ಶೂಟಿಂಗ್ ಎಲ್ಲ ಆಯಿತು. ಡ್ರೋನ್ ಮೂಲಕ ಈ ಒಂದು ಚಿತ್ರಣವನ್ನು ತೆಗೆದುಕೊಳ್ಳುವಂಥದ್ದು ಆಯಿತು. ಚೆನ್ನಾಗಾಯಿತು. ಥ್ಯಾಂಕ್ ಯು ಸೊ ಮಚ್. ಆಗಲಿ, ನಮಸ್ಕಾರ. ಈ ವೇಳೆ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ BR ಪೂರ್ಣಿಮಾ, ಅಪರ ಜಿಲ್ಲಾಧಿಕಾರಿ KT ಶಾಂತಲಾ, SP ಮೊಹಮ್ಮದ್ ಸುಜೀತಾ ಸೇರಿದಂತೆ ಹಲವು ಸಂಘ ಸಂಸ್ಥೆಗಳ ಮುಖಂಡರು ಹಾಗೂ ವಿವಿಧ ಇಲಾಖೆ ಅಧಿಕಾರಿಗಳಿದ್ದರು. ಕ್ಷುಲ್ಲಕ ಕಾರಣಕ್ಕೆ ಶುರುವಾದ ಜಗಳ ವಿಕೋಪಕ್ಕೆ ತಿರುಗಿ ಚಾಕುವಿನಿಂದ ರೌಡಿಶೀಟರ್ ಮಧು ಹಾಗೂ ರಘು ಗಣೇಶ್ ಎಂಬುವವರಿಗೆ ಇರಿದು ಕೊಲೆ ಮಾಡಿ ಪರಾರಿಯಾಗಿದ್ದು, ಆರೋಪಿಗಳ ಬಂಧನಕ್ಕೆ ತಂಡ ರಚಿಸಲಾಗಿದ್ದು, ಶೋಧ ಕಾರ್ಯ ಆರಂಭಿಸಲಾಗಿದೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮೊಹಮ್ಮದ್ ಸುಜೀತಾ ತಿಳಿಸಿದರು. ನಗರದ ತಮ್ಮ ಕಚೇರಿಯಲ್ಲಿಂದು ಈ ಬಗ್ಗೆ ಮಾಹಿತಿ ನೀಡಿದ ಅವರು, ಗಣೇಶ್ ಕೊಲೆಯಾದ ವಾಟರ್ಮ್ಯಾನ್ ಚಿಕ್ಕನಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ವಾಟರ್ಮ್ಯಾನ್ ಆಗಿದ್ದ ಗಣೇಶ ಶುಕ್ರವಾರ ರಾತ್ರಿ ಗ್ರಾಮದ ಆಟೋ ನಿಲ್ದಾಣದ ಬಳಿ ನಿಂತಿದ್ದ. ಈ ವೇಳೆ ಮದ್ಯ ಸೇವನೆ ಮಾಡಿ ಸ್ಥಳಕ್ಕೆ ಬಂದ ಇದೇ ಗ್ರಾಮದ ರೌಡಿಶೀಟರ್ ಮಧು ಎಂಬಾತ ಕ್ಷುಲ್ಲಕ ಕಾರಣಕ್ಕೆ ಗಣೇಶನ ಜೊತೆ ಜಗಳ ಆಡಿದ್ದಾನೆ. ಮಾತಿಗೆ ಮಾತು ಬೆಳೆದು ಜಗಳ ವಿಕೋಪಕ್ಕೆ ತಿರುಗಿ ತನ್ನ ಬಳಿ ಇದ್ದ ಚಾಕುವಿನಿಂದ ಮಧು ಗಣೇಶನ್ಗೇರ್ತಿದ್ದಾನೆ.
ತೀವ್ರ ರಕ್ತಸ್ರಾವದಿಂದ ಗಣೇಶ ಸ್ಥಳದಲ್ಲೇ ಮೃತಪಟ್ಟಿದ್ದಾನೆ. ಕೊಲೆ ಮಾಡಿದ ನಂತರ ರೌಡಿ ಶೀಟರ್ ಮಧು ಹಾಗೂ ರಘು ಎಸ್ಕೇಪ್ ಆಗಿದ್ದಾನೆ. ಇತ್ತೀಚೆಗೆ ಬೆಂಗಳೂರಿನಲ್ಲಿ ನೆಲೆಸಿರುವ ರೌಡಿ ಶೀಟರ್ ಮಧು ಗೌರಿ ಗಣೇಶ ಹಬ್ಬಕ್ಕೆಂದು ಗ್ರಾಮಕ್ಕೆ ಬಂದು ಇಲ್ಲೇ ಇದ್ದ. ಈ ಹಿಂದೆ ಹಲವು ರೌಡಿ ಚಟುವಟಿಕೆಯಲ್ಲಿ ಭಾಗಿಯಾಗಿರುವುದು ಪ್ರಾಥಮಿಕ ತನಿಖೆಯಲ್ಲಿ ವರದಿಯಾಗಿದೆ. ಸದ್ಯ ಆರೋಪಿಗಳಾದ ರೌಡಿ ಶೀಟರ್ ಮಧು ಹಾಗೂ ರಘು ಪರಾರಿಯಾಗಿದ್ದು, ಆರೋಪಿಗಳ ಪತ್ತೆಯ ಕಾರ್ಯಕ್ಕೆ ತಂಡವನ್ನು ರಚನೆ ಮಾಡಲಾಗಿದೆ. ಪೊಲೀಸರು ಪತ್ತೆ ಕಾರ್ಯದಲ್ಲಿದ್ದಾರೆಂದು ಮಾಹಿತಿ ನೀಡಿದರು. ದಿನಾಂಕ 13/9/2024 ಅವತ್ತು ಸುಮಾರು ರಾತ್ರಿ 9:30ರಿಂದ 10 ಗಂಟೆ ಸಮಯದಲ್ಲಿ ಉಮೇಶ್ ಅವರು ತಮ್ಮ ಗಣೇಶ್ ಅವರಿಗೆ ಚಾಕುವಿಂದ ಚುಚ್ಚಿ ಮಧು ಮತ್ತು ರಘು ಅವರು ಕೊಲೆ ಮಾಡಿದ್ದಾರೆ ಅಂತ ಒಂದು ಪ್ರಕರಣ ದಾಖಲಾಗಿರ್ತದೆ. ಇದು ಹಿನ್ನೆಲೆ ಏನಂತಂದರೆ ಇವರೆಲ್ಲರೂ ಸಹ ಚಿಕ್ಕನಹಳ್ಳಿ ಗ್ರಾಮದ ಸೇರೋರು. ಚಿಕ್ಕನಹಳ್ಳಿ ಗ್ರಾಮ ಅರೆಹಳ್ಳಿ ಲಿಮಿಟ್ ಸೇರಿರೋರು. ಅವರು ಎಲ್ಲರ ಜೊತೆಗೆ ಮಧ್ಯಾಹ್ನದಿಂದ ಜೊತೆಗೆ ಇರ್ತಾರೆ. ಆ ಟೈಮಲ್ಲಿ ಮಧು ಅವರು ಹೇಳ್ದಂಗೆ ರಘು ಏನು ಆರೋಪಿ ಇದ್ದಾರೋ ಗಣೇಶ್ ಅವ್ರಿಗೆ ಕರೆದಿದ್ದಾರೆ. ಕರೆದು ಹಬ್ಬ ಆಗಿದೆ, ಅದಾದಮೇಲೆ ಎಲ್ಲ ಕರೆದಿದ್ದಾರೆ ಜೊತೆಗೆ ಸೇರೋಣ ಅಂತ. ಅದಾದಮೇಲೆ ವಿಕ್ಟಿಮ್ ಅವರು ಬಂದು ಸೇರಿದ್ದಾರೆ. ಸೇರೋ ಟೈಮಲ್ಲಿ ಮಧು ಮತ್ತು ರಘು ಮತ್ತು ಗಣೇಶ್ ಅವರಿಗೆ ಮಾತುಕತೆ ಆಗಿದೆ. ಆಡಕ್ಕೆ ಬನ್ನಿ, ಕಾರ್ಡ್ಸ್ ಆಡಕ್ಕೆ ಬನ್ನಿ ಅಂತ ಒಬ್ಬರು ಕರೆದಿದ್ದಾರೆ, ಇನ್ನೊಬ್ಬರು ಬೇಡ ಅಂತಂದಿದ್ದಾರೆ. ಅದರಲ್ಲಿ ಅವರಿಬ್ಬರಿಗೂ ವೈಮನಸ್ಸು ಮತ್ತು ಮಾತು ಬೆಳೆಸ್ಕೊಂಡು ಹೋಗ್ತಾ ಇತ್ತು. ಅದು ಹೋಗ್ತಾ ಇದ್ಮೇಲೆ ಜೊತೆಗೆ ಇದ್ದಿದ್ದಾರೆ, ಸುಮಾರು ತಾಸು ಜೊತೆಗೆ ಇದ್ದಿದ್ದಾರೆ. ಅದಾದಮೇಲೆ ಗಲಾಟೆಯನ್ನು ಆಗಿ ಅವ್ರ ಬೆನ್ನಿಗೆ ಚುಚ್ಚಿದ್ದಾರೆ. ಚುಚ್ಚುವ ಸಮಯದಲ್ಲಿ ಶಾಸಕ ಮುನಿರತ್ನ ಅವರನ್ನ ರಾಜ್ಯದಿಂದ ಗಡಿಪಾರು ಮಾಡುವಂತೆ ಹಾಗೂ ಶಾಸಕ ಸ್ಥಾನದಿಂದ ಅನರ್ಹಗೊಳಿಸುವಂತೆ ಒತ್ತಾಯಿಸಿ ಕಾಂಗ್ರೆಸ್ ಪರಿಶಿಷ್ಟ ಜಾತಿ ಘಟಕದ ವತಿಯಿಂದ ನಗರದ ಪೊಲೀಸ್ ವರಿಷ್ಠಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆ ನಡೆಸಿ ಮನವಿ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಕಾಂಗ್ರೆಸ್ ಪರಿಶಿಷ್ಟ ಜಾತಿ ಘಟಕದ ಅಧ್ಯಕ್ಷ ಎಂಕೆ ದೇವಪ್ಪ ಮಲ್ಗೆವಾಳು ಮಾತನಾಡಿ, ಶಾಸಕ ಮುನಿರತ್ನ ಅವರು ಈಗಾಗಲೇ ಕೋಮುಗಲಭೆ, ಶಾಂತಿ ಸೌಹಾರ್ದವನ್ನ ಕದಡಲು ಅನೇಕ ಬಾರಿ ಅಲ್ಪಸಂಖ್ಯಾತರಿಗೆ, ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡದವರಿಗೆ ನಿಂದಿಸಿದ್ದಾರೆ. ನಮ್ಮಂತಹ ತಳ ಸಮುದಾಯದ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಹಿಂದುಳಿದ ವರ್ಗದವರಿಂದ ಮತ ಪಡೆದು ಗೆಲ್ಲುತ್ತಾರೆ. ಗೆಲ್ಲುವುದಕ್ಕಿಂತ ಮುಂಚೆ ಅಯ್ಯ, ಅಕ್ಕ, ಅಮ್ಮ ಮತ ನೀಡಿ ಎಂದು ಮತಭಿಕ್ಷೆ ಪಡೆಯುತ್ತಾರೆ. ನಂತರ ತಮ್ಮ ಹಳೆ ಚಾಳಿಯನ್ನೇ ತೋರಿಸುತ್ತಾರೆ. ಬಿಜೆಪಿಯ ಶಾಸಕರುಗಳು ಹಿಂದುಳಿದ ಜಾತಿಗಳು ಹಾಗೂ ಹೆಣ್ಣುಮಕ್ಕಳ ಬಗ್ಗೆ ಹೊಂದಿರುವ ನೀಚ ಮನಸ್ಥಿತಿಯವರು ಎಂದು ಕಾಣಬಹುದಾಗಿದೆ. ಇವೆಲ್ಲ ಕಾರಣಗಳು ನಮಗೆ ವೈಯಕ್ತಿಕವಾಗಿ ಬಹಳ ನೋವುಂಟು ಮಾಡಿದ್ದು, ನಮ್ಮ ಸಮುದಾಯವನ್ನ ಈ ರೀತಿಯಾಗಿ ಹೀಯಾಳಿಸುವ ಇಂತಹ ಶಾಸಕರಿಂದ ಇನ್ಯಾವ ರೀತಿಯ ಸಾಮಾಜಿಕ ಅಭಿವೃದ್ಧಿಯನ್ನ ಬಯಸಲು ಸಾಧ್ಯವಿಲ್ಲ. ಆದುದರಿಂದ ಶಾಸಕ ಮುನಿರತ್ನ ಅವರನ್ನ ರಾಜ್ಯದಿಂದ ಗಡಿಪಾರು ಮಾಡುವಂತೆ ಹಾಗೂ ಶಾಸಕ ಸ್ಥಾನದಿಂದ ಅನರ್ಹಗೊಳಿಸಬೇಕೆಂದು ಒತ್ತಾಯಿಸಲಾಗುತ್ತಿದೆ ಎಂದು ತಿಳಿಸಿದರು. ನಿಮಗೆಲ್ಲ ಗೊತ್ತಿದೆ, ಇವತ್ತು ಒಬ್ಬ ಏನೋ ಭಾರಿ ಸುಸಂಸ್ಕೃತರು ನಾವು ಬಿಜೆಪಿಯರು. ನಮ್ಮಲ್ಲಿ ಬಾಯಿನಲ್ಲಿ ಬರ್ತಕ್ಕಂಥದ್ದೆಲ್ಲ ಸಂಸ್ಕೃತ ಪದಗಳೇ ಅಂತ ಹೇಳಿ ಜಾತಿ ನಿಂದನೆಯನ್ನು ಮಾಡಿ ಭಾಳ ಅವಮಾನ ಮಾಡಿರ್ತಕ್ಕಂಥದ್ದು ಭಾಳ ವಿಷಾದನೀಯ. ಯಾವುದೇ ಒಬ್ಬ ವ್ಯಕ್ತಿಗೆ ಯಾರನ್ನೂ ಕೂಡ ಜಾತಿ ಹೆಸರು ಹೇಳಿ ಮಾಡ್ತಕ್ಕಂಥದ್ದು ಭಾಳ ದುರದೃಷ್ಟಕರವಾದಂಥ ಒಂದು ವಿಚಾರ. ಹಾಗಾಗಿ ಅವ್ರನ್ನ ಇಮಿಡಿಯೇಟಾಗಿ ಏನು ಮುನಿರತ್ನ ಅಂತಕ್ಕಂಥ ಒಬ್ಬ ಶಾಸಕರು, ಅವರು ಈಗಾಗಲೇ 2 ಸಲ 3 ಸಲ 2ನೇ ಸಲ 3ನೇ ಸಲ ಇರಬೇಕು, ಅವರೆಲ್ಲ ಸಂಸತ್ ಪ್ರವೇಶ ಇದು ಶಾಸನ ಸಭೆಗೆ ಹೋಗಿದ್ದಾರೆ. ಅಂಥ ಒಬ್ಬ ವ್ಯಕ್ತಿ ಜಾತಿ ಹೆಸರು ಹಿಡಿದು ಮಹಿಳೆಯರ ಬಗ್ಗೆ ಅವಮಾನಕರವಾಗಿ ಮಾಡಿದ್ದಾರೆ. ಮಹಿಳೆಯರಿಗೆ ಇವರೆಲ್ಲ ಹೇಳ್ತಾರೆ ನಾವು ಮಾತಾ ಪೂಜೆ ಮಾಡ್ತೀವಿ ಅಂತ ಭಾರತೀಯ ಜನತಾ ಪಕ್ಷರು. ಆದರೆ ಮಾತೇರಿಗೆ ಕೊಡ್ತಕ್ಕಂಥ ಗೌರವ ಇದೆ ಅಂತಕ್ಕಂಥ ಇದನ್ನು ಮೊದಲು ಸರ್ಕಾರದ ನೀತಿಗೆಟ್ಟ ಸರ್ಕಾರ ಅನ್ನೋದಕ್ಕಿಂತ ಮೊದಲು ಇವರು ಬಾಯಿನ ಪೆಟ್ರೋಲು ಅಥವಾ ಏನಾದ್ರು ಬೇರೆ ಡೆಟಾಯಿಲ್ ಹಾಕ್ಬಿಟ್ಟು ತೊಳ್ಕೊಂಡು ಇವರ ಪಕ್ಷದಲ್ಲಿ ಇರ್ತಕ್ಕಂಥವ್ರನ್ನ ಸ್ವಚ್ಛ ಮಾಡ್ಕೊಂಡು ಬೇರೆಯವ್ರ ಬಗ್ಗೆ ಮಾತಾಡಬೇಕಾಗತ್ತೆ. ಈ ರೀತಿ ಜಾತಿ ನಿಂದನೆ ಮಾಡಿರ್ತಕ್ಕಂಥ ವ್ಯಕ್ತಿನ ಕಾಂಗ್ರೆಸ್ ಮುಖಂಡ ಎಚ್.ಕೆ. ಮಹೇಶ್ ಮಾತನಾಡಿ, ಸಮುದಾಯದ ಹಿತದೃಷ್ಟಿಯಿಂದ ಶಾಸಕ ಮುನಿರತ್ನ ಮೇಲಿನ ಆರೋಪವನ್ನ ಗಂಭೀರವಾಗಿ ಪರಿಗಣಿಸಿ ಈತನನ್ನ ಈ ಕೂಡಲೇ ಗಡಿಪಾರು ಮಾಡುವಂತೆ ಆದೇಶಿಸಬೇಕು. ಸಾಂವಿಧಾನಿಕ ಹುದ್ದೆಯಲ್ಲಿದ್ದುಕೊಂಡು ಅಸಂವಿಧಾನಿಕ ಪದಬಳಕೆ ಮಾಡಿರುವ ಶಾಸಕನ ಮೇಲೆ ದಾಖಲಾಗಿರುವ ಅನೇಕ ಪ್ರಕರಣಗಳನ್ನು ಮರುಪರಿಶೀಲಿಸಿ ಸೂಕ್ತ ತನಿಖೆ ಮಾಡಿ ಮುಂದಿನ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿದರು. ಇಡೀ ಜನ ಸೋಷಿಯಲ್ ಮೀಡಿಯಲ್ಲಿ ಆ ಮುನಿರತ್ನ ಅಂತ ಒಬ್ಬ ಬಿಜೆಪಿ ಶಾಸಕ ಮಾತಾಡಿರೋ ನೋಡಿದ್ದಾರೆ. ಒಬ್ಬನ ಗುತ್ತಿಗೆದಾರನ ಕರೆದು ಆತ ಲಂಚ ಇಸ್ಕೊಳ್ಳೋದಕ್ಕೆ ನಿನ್ನ ಹೆಂಡ್ತಿನ ಕರ್ಕೊಂಬಂದು ನನ್ನ ಪಕ್ಕದಲ್ಲಿ ಮನಗಿಸು ಅನ್ನೋ ಒಂದು ಮಾತನ್ನು ಮಾತಾಡಿದ್ದಾನೆ. ಹೆಣ್ಣು ಮಕ್ಕಳಿಗೆ ಅವಮಾನ ಮಾಡಿದ್ದಾನೆ, ಒಕ್ಕಲಿಗರಿಗೆ ಅವಮಾನ ಮಾಡಿದ್ದಾನೆ, ಪರಿಶಿಷ್ಟ ಜಾತಿಗೆ ಅವಮರ್ಯಾದೆ ಮಾಡತಕ್ಕಂಥ ಮಾತನಾಡಿದ್ದಾನೆ. ಇವನು ಶಾಸಕಕ್ಕೆ ಸ್ಥಾನಕ್ಕೆ ಅನರ್ಹ ಅಂಥೇಳಿ ನಾವೆಲ್ಲ ಕೂಡ ತೀರ್ಮಾನ ಮಾಡಿದ್ದೀವಿ. ಈ ರಾಜ್ಯದ ಜನತೆ ತೀರ್ಮಾನ ಮಾಡಿದೆ. ಜೊತೆಗೆ ಇವನನ್ನು ಆದಷ್ಟು ಬೇಗ ಬಿ ಜೆ ಪಿಯವರಿಗೆ ಮಾನ ಮರ್ಯಾದೆ ಇದ್ದರೆ ಬಿ ಜೆ ಪಿಯ ವಿಜಯೇಂದ್ರ ಇರ್ಬೋದು, ಅಶೋಕ್ ಇರ್ಬೋದು, ನರೇಂದ್ರ ಮೋದಿಯವರಿರ್ಬೋದು,
ಅಮಿತ್ ಶಾ ಇರ್ಬೋದು, ಇವರಿಗೆ ಮಾನ ಮರ್ಯಾದೆ ಇದ್ದರೆ ನಮ್ಮ ಪಕ್ಷ ಒಂದೇ ಭಾರತ್ ಮಾತಾ ಪಕ್ಷ ಅಂತ ಹೇಳ್ತಾರಲ್ಲ, ಭಾರತ್ ಮಾತೆ ಅಂದರೆ ಹೆಣ್ಣು ಮಗಳು, ಆ ಹೆಣ್ಣು ಮಕ್ಕಳಿಗೆ ಅವಮರ್ಯಾದೆ ಮಾಡ್ತಕ್ಕಂಥ ಭಾಷೆನ ಉಪಯೋಗಿಸ್ತಿರ್ತಕ್ಕಂಥ ಶಾಸಕನ BJPಯಿಂದನೂ ವಜಾಗೊಳಿಸಬೇಕು. ಅದನ್ನು ಅವ್ರ ಪಕ್ಷ. ಬೇಲೂರಿನ ಮೂವರು ಪೊಲೀಸ್ ಅಧಿಕಾರಿಗಳ ಅಮಾನತಿಗೂ ನನಗೂ ಯಾವುದೇ ಸಂಬಂಧವಿಲ್ಲ ಎಂದು ಶಾಸಕ HK ಸುರೇಶ್ ತಿಳಿಸಿದರು. ಹಾಸನದಲ್ಲಿಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ವಿಶ್ವವಿಖ್ಯಾತ ಬೇಲೂರು ಶ್ರೀ ಚನ್ನಕೇಶವ ದೇವಾಲಯ ಹೊಂದಿರುವ ಬೇಲೂರಿನಲ್ಲಿ ಹಾಡಹಗಲೇ ಕರ್ತವ್ಯದಲ್ಲಿ ಇರುವ ಅವಧಿಯಲ್ಲಿಯೇ ಕಾನೂನಿನ ರಕ್ಷಣೆ ಮಾಡಬೇಕಿರುವ ಪೊಲೀಸ್ ಅಧಿಕಾರಿಗಳು ಮದ್ಯಪಾನ ಮಾಡುವ ಜೊತೆಗೆ ಕ್ಲಬ್ನ ಸಿಬ್ಬಂದಿಗಳ ಜೊತೆ ದುರ್ವರ್ತನೆ ತೋರಿದ್ದಾರೆ. ಪೊಲೀಸ್ ಅಧಿಕಾರಿಗಳೇ ಈ ರೀತಿಯಾದರೆ ಸಮಾಜದಲ್ಲಿ ಕಾನೂನು ಸುವ್ಯವಸ್ಥೆ ಕಾಪಾಡಲು ಹೇಗೆ ಸಾಧ್ಯ? ಇನ್ನು ದುರ್ವರ್ತನೆ ಆರೋಪದಲ್ಲಿ ಪೊಲೀಸ್ ಅಧಿಕಾರಿಗಳ ವಿರುದ್ಧ ಶಿಸ್ತು ಕ್ರಮ ಕೈಗೊಂಡಿರುವ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ನಡೆ ಅಭಿನಂದನಾರ್ಹವಾಗಿದೆ ಎಂದರು. ಗುರುವಾರ ಸಂಜೆ ಶುಕ್ರವಾರ ಮಧ್ಯಾಹ್ನ ಮಂತ್ರಾಲಯಕ್ಕೆ ಹೋಗಿದ್ದು, ನಿನ್ನೆ ರಾತ್ರಿ ಬಂದು ಮಂತ್ರಾಲಯಕ್ಕೆ ಗುರುಗಳು ಮತ್ತು ನಮ್ಮ ಕ್ಷೇತ್ರದ ಒಂದು 7-8 ಜನನ ಕರೆಸಿದ್ರು. ಅಲ್ಲಿ ಒಂದು ಅವ್ರದ್ದು ಸಮಸ್ಯೆ ಇದೆ, ಪ್ರಾಪರ್ಟಿದು ಇದ್ರದ್ದು ಸಮಸ್ಯೆ ಇದೆ. ಅದಕ್ಕೆ ಸಮಯವನ್ನು ಕೊಟ್ಟಿದ್ದರು. ಸುಮಾರು 1.5-2 ತಿಂಗಳ ಹಿಂದೆ ಸಮಯವನ್ನು ಕೊಟ್ಟಿದ್ದರು. ಅವರೆಲ್ಲರನ್ನು ಭಕ್ತರುಗಳನ್ನ ಕರ್ಕೊಂಡು ನೀವು ಬರಬೇಕು ಅಂತಕ್ಕಂಥದ್ದನ್ನು ಆದೇಶವನ್ನು ಬೇಲೂರಿಗೆ ಬಂದಂಥ ಸಂದರ್ಭದಲ್ಲಿ ದಿನಾಂಕವನ್ನು 3 ತಿಂಗಳ ಮುಂಚೆನೇ ಅದನ್ನು ಫಿಕ್ಸ್ ಮಾಡಿದರು. ಹಾಗಾಗಿ ನಾನು ಗುರುಗಳ ಆಜ್ಞೆ ಮತ್ತು ರಾಯರ ಒಬ್ಬ ಭಕ್ತನಾಗಿ ಅಲ್ಲಿಗೆ ಹೋಗಬೇಕಾಗಿತ್ತು. ಅದು ಹೋಗಿ ನಿನ್ನೆ ರಾತ್ರಿ ಮುಗಿಸ್ಕೊಬಂದು, ಅದಾದ ಸಂದರ್ಭದಲ್ಲಿ ನನ್ನೆಲ್ಲ ಆತ್ಮೀಯ ಪತ್ರಿಕಾ ಸಹೋದರರು ಫೋನ್ ಮಾಡ್ತಾಯಿದ್ರು, ಒಂದು ಬೈಟ್ ಬೇಕು ಅಂತಕ್ಕಂಥ. ನಾವು ಟ್ರೈನಲ್ಲಿ ಜರ್ನಿ ಮಾಡ್ತಾಯಿದ್ದು, ಅದು ಆಗಲಿಲ್ಲ. ಅದಕ್ಕೆ ನಾನು ಹೇಳಿದೆ, ನಾನು ನಾಳೆ ಬರ್ತಾಯಿದ್ದೀವಿ, ಬಂದು ಒಂದೊಂದೇ ಬೈಟ್ ಕಳಿಸೋ ಬದಲು ತಾವೇನಾರು 5 ನಿಮಿಷ ಟೈಮ್ ಕೊಟ್ಟರೆ ಎಲ್ಲರ ಕಾಫಿ ಕುಡಿತಾ ಒಂದು ಬೈಟ್ನ ಕೊಟ್ಬಿಟ್ಟು ಹೋಗ್ತೀನಿ ಅಂತಕ್ಕಂಥದ್ದು. ಪ್ರಜಾಪ್ರಭುತ್ವದ ದಿವಸ ಇದೆ, ಅಲ್ಲಿಗೆ ಹೋಗಬೇಕು ಅಂತಕ್ಕಂಥದ್ದು. ಇವತ್ತು ಒಂದು 20-30 ಕಾರ್ಯಕ್ರಮ ಇರೋದ್ರಿಂದ ನಾನು ಮತ್ತೆ ಬರೋದು ತಡವಾದರೆ ನ್ಯೂಸ್ ಕಳಿಸ್ಬೇಕು ಅಂತಕ್ಕಂಥದ್ದನ್ನು ನನ್ನ ಸಹೋದರರು ಹೇಳಿದ್ರಿಂದ ನಾನು ಅನಿವಾರ್ಯವಾಗಿ ಬೆಳಗ್ಗೆ. ಪ್ರಸ್ತುತ ದಿನದಲ್ಲಿ ಮಕ್ಕಳು ಮೊಬೈಲ್ಗಳನ್ನ ಅತಿಯಾಗಿ ಬಳಸುತ್ತಿದ್ದು, ಅದನ್ನು ದೂರ ಮಾಡುವ ಉದ್ದೇಶದಿಂದ ಚಿತ್ರಕಲೆ ಸ್ಪರ್ಧೆಯನ್ನ ಆಯೋಜಿಸಲಾಗಿದೆ ಎಂದು ಕಲಾವಿದ ಶಿವಕುಮಾರ್ ತಿಳಿಸಿದರು. ನಗರದ ಸಂಸ್ಕೃತ ಭವನದಲ್ಲಿಂದು ಶಾಂತಲಾ ಗ್ರೂಪ್ ಶೋ ವತಿಯಿಂದ ಕಲಾವಿದರು ಹಾಗೂ ವಿದ್ಯಾರ್ಥಿಗಳಿಂದ ಹಮ್ಮಿಕೊಳ್ಳಲಾಗಿದ್ದ ಕಲಾಕೃತಿಗಳ ಪ್ರದರ್ಶನ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಈ ಕಾರ್ಯಕ್ರಮದಲ್ಲಿ ಚಿತ್ರ ಕಲಾವಿದರು ಹಾಗೂ ಮಕ್ಕಳ ಮನಸ್ಸಿನಲ್ಲಿ ಮೂಡುವ ಭಾವನೆಯಂತೆ ಚಿತ್ರವನ್ನ ಬರೆಯಲು ಅವಕಾಶವನ್ನ ನೀಡಿದ್ದು, ಎಲ್ಲ ಮಕ್ಕಳು ಉತ್ಸಾಹದಿಂದ ಭಾಗವಹಿಸಿದ್ದಾರೆ. ಚಿತ್ರಕಲೆಯಲ್ಲಿ ಭಾಗವಹಿಸುವುದರಿಂದ ಜ್ಞಾನದ ಜೊತೆಗೆ ಸೃಜನಶೀಲತೆ ಹೆಚ್ಚಾಗುತ್ತದೆ ಎಂದು ಮಕ್ಕಳು ಮೊಬೈಲ್ ಬಳಕೆಯಲ್ಲಿ ಮುಳುಗಡೆಯಾಗಿದ್ದು, ಅದರಿಂದ ಆಚೆ ತರುವ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಎಂದು ತಿಳಿಸಿದರು. ನಮಸ್ಕಾರ, ನನ್ನ ಹೆಸರು ಶಿವಕುಮಾರ್ ಅಂತೇಳಿ. ಇವತ್ತು ಸಂಸ್ಕೃತ ಭವನದಲ್ಲಿ ಬೆಳಗಿಂದ ಚಿತ್ರಕಲಾ ಸ್ಪರ್ಧೆ ಉದ್ಘಾಟನೆ ಆಯಿತು. ಹಾಗೂ ಕಲಾವಿದರಿಂದ ಸ್ಪಾಟಲ್ಲಿ ಚಿತ್ರ ಪೇಂಟಿಂಗ್ ಮಾಡ್ತಾಯಿದ್ದೀವಿ. ಈಗ ನಡೀತಾ ಇದೆ ಪೇಂಟಿಂಗ್ ಎಲ್ಲ. ಮಕ್ಕಳು ಅವರಿಗೆ ನಾವು ಇವತ್ತು ಯಾವುದೇ ವಿಷಯ ಕೊಟ್ಟಿಲ್ಲ, ಅವರ ಇಷ್ಟವಾದ ಚಿತ್ರವನ್ನು ಬರಲಿಕ್ಕೆ ಹೇಳಿದ್ದೀವಿ. ಅವರ ಭಾವನೆಯಲ್ಲಿ ಏನು ಬರುತ್ತೋ ಅವು ಮೂಡುತ್ತೋ ಅದೇ ಥರ ಚಿತ್ರ ಬರಲಿಕ್ಕೆ ಹೇಳಿದ್ದೀವಿ. ಹಾಗಾಗಿ ಖುಷಿಯಾಗಿ ಮಕ್ಕಳೆಲ್ಲ ಪೇಂಟಿಂಗ್ ಮಾಡ್ತಾಯಿದ್ದಾರೆ. ನಮ್ಮ ಖಾಸಗಿ ಶಾಲಾ ಚಿತ್ರಕಲಾ ಶಿಕ್ಷಕರು ಅವರೇ ಇಷ್ಟ ಬಂದ ಒಂದು ಕ್ರಿಯೇಟಿವಿಟಿ ಡ್ರಾಯಿಂಗ್ ಮಾಡ್ತಾಯಿದ್ದಾರೆ. ಬೆಳಗ್ಗೆ ತಾನೇ ಉದ್ಘಾಟನೆ ಆದ KT ಶ್ರೀಪ್ರಸಾದ್ ಅವರು ಪೇಂಟಿಂಗ್ ಮಾಡುವ ಮೂಲಕ ಇನಾಗ್ರೇಷನ್ ಮಾಡಿದ್ರು. ಈಗ ನಮ್ಮ ಚಿತ್ರ ಕಲಾವಿದರೆಲ್ಲ ಸೇರಿ ಅವರವರ ಭಾವನೆಗೆ ತಕ್ಕನಾದ ಒಂದು ಚಿತ್ರ ಪೇಂಟಿಂಗ್ನ ಮಾಡ್ತಾ ಇದ್ದಾರೆ. ನಗರದ ಶುಭೋದಯ ಕಲ್ಯಾಣ ಮಂಟಪದಲ್ಲಿ ಕರ್ನಾಟಕ ಥಿಯೋಸಾಫಿಕಲ್ ಫೆಡರೇಷನ್ ಬೆಂಗಳೂರಿನ 115ನೇ ವಾರ್ಷಿಕ ಸಮ್ಮೇಳನ ಹಾಗೂ ಹಾಸನಾಂಬ ಥಿಯೋಸಾಫಿಕಲ್ ಸೊಸೈಟಿ 119ನೇ ವಾರ್ಷಿಕೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮವನ್ನು ಉದ್ದೇಶಿಸಿ ಹಾಸನಾಂಬ ಥಿಯೋಸಾಫಿಕಲ್ ಸೊಸೈಟಿ ಅಧ್ಯಕ್ಷ ಡಾಕ್ಟರ್ MR ಚಂದ್ರಶೇಖರ್ ಮಾತನಾಡಿ, 119ನೇ ವರ್ಷದ ವಾರ್ಷಿಕೋತ್ಸವವನ್ನು ಆಚರಣೆ ಮಾಡುತ್ತಿದ್ದು, ಈ ಸಂತೋಷದ ಸಂದರ್ಭದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ನಗರದ ಜನತೆಗೆ ಆಧ್ಯಾತ್ಮದ ಬಗ್ಗೆ ಅರಿವನ್ನು ಮೂಡಿಸುವ ಉದ್ದೇಶದಿಂದ ಈ ಕಾರ್ಯಕ್ರಮ ಆಯೋಜಿಸಲಾಗಿದೆ ಎಂದು ತಿಳಿಸಿದರು. ನನ್ನ ಹೆಸರು ಡಾಕ್ಟರ್ MR ಚಂದ್ರಶೇಖರ್, ಹಾಸನಾಂಬ ಥಿಯೋ ಸೊಸೈಟಿಯ ಅಧ್ಯಕ್ಷರು. ಈ ಕಾರ್ಯಕ್ರಮದ ಉದ್ದೇಶ ಹಾಸನ ನಗರದ ಜನತೆಗೆ ಆಧ್ಯಾತ್ಮಿಕದ ಅರಿವನ್ನು ಮೂಡಿಸ್ತಕ್ಕಂಥ ಒಂದು ವಿಶೇಷ ಕಾರ್ಯಕ್ರಮವಾಗಿದೆ. ಸುಮಾರು 119ನೇ ವರ್ಷದ ವಾರ್ಷಿಕೋತ್ಸವನ ಆಚರಣೆ ಮಾಡ್ತಾಯಿದ್ದೇವೆ. 119ನೇ ವರ್ಷವೂ ಕೂಡ ಪ್ರತಿ ವರ್ಷ ಭಾಳ 3 ದಿನದ ವ್ಯಾಸಂಗೋಷ್ಠಿಯನ್ನು ಮಾಡ್ತಾಯಿದ್ದೇವೆ. ಇಲ್ಲಿ ವಿಶೇಷ ಅಂದರೆ KTFನ ಒಂದು ಸರ್ವ ಸದಸ್ಯ ಸಭೆ ಮತ್ತು ನಮ್ಮ ಒಂದು ವಾರ್ಷಿಕೋತ್ಸವ ಎರಡನ್ನೂ ಹಮ್ಮಿಕೊಂಡು ವಿಶೇಷವಾಗಿ ಮಾಡ್ತಾಯಿದ್ದೇವೆ. ಇದೊಂದು ಅರ್ಥಪೂರ್ಣ ಕಾರ್ಯಕ್ರಮ. ಇದು ಹೆಚ್ಚೆಚ್ಚು ಆಗಬೇಕು. ನಮ್ಮಲ್ಲಿ ಸುಮಾರು 20 ಲಕ್ಷ ಹಾಸನ ನಗರದಿದ್ದಾರೆ. ಅಲ್ಲಿ ಕೇವಲ 100 ಜನ ಮಾತ್ರ ನಮ್ಮ ಸದಸ್ಯರಿದ್ದಾರೆ. ಇದನ್ನು ಹೆಚ್ಚು ಮಾಡ್ತಕ್ಕಂಥ ಉದ್ದೇಶ, ಇದು ಪ್ರಸಾರ ಆಗಬೇಕು ಅನ್ನೋ ಒಂದು ಆಕಾಂಕ್ಷೆ ಹೊಂದಿದ್ದೇವೆ. ತಾವು ಆ ಬಗ್ಗೆ ಹೆಚ್ಚು ಒತ್ತನ್ನು ಕೊಟ್ಟು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ನಿಮ್ಮಲ್ಲಿ ವಿನಂತಿ ಮಾಡಿಕೊಳ್ತೇನೆ. ನಗರದ ತಣ್ಣೀರುಹಳ್ಳದಲ್ಲಿರುವ SDM ಆಯುರ್ವೇದಿಕ್ ಕಾಲೇಜ್ ಆವರಣದಲ್ಲಿ ವಿಶ್ವ ಸಂವಾದ ಕೇಂದ್ರ ಹಾಸನ ವಿಭಾಗದ ವತಿಯಿಂದ ಸಾಮಾಜಿಕ ಜಾಲತಾಣಿಗರ ಸಮಾವೇಶ ಕಾರ್ಯಕ್ರಮವನ್ನು ಶನಿವಾರ ಹಮ್ಮಿಕೊಳ್ಳಲಾಗಿತ್ತು.
ಕಾರ್ಯಕ್ರಮವನ್ನು ಉದ್ದೇಶಿಸಿ ವೈದ್ಯಕೀಯ ಪ್ರಾಧ್ಯಾಪಕರು ಮತ್ತು ಸಾಮಾಜಿಕ ಜಾಲತಾಣ ವಿಶ್ಲೇಷಕರಾದ ಡಾಕ್ಟರ್ ಗಿರಿಧರ ಉಪಾಧ್ಯಾಯ ಮಾತನಾಡಿ, ಸಮಾಜ ಬದಲಾಗಬೇಕೆಂದರೆ ದಿನನಿತ್ಯದ ಜೀವನ ಶೈಲಿಯಲ್ಲಿ ಶಿಸ್ತನ್ನು ಕಾಪಾಡಬೇಕು. ಅದಕ್ಕೆ ನಮ್ಮ ಸುತ್ತಮುತ್ತ ನಡೆಯುವ ಸಮಾಜಕ್ಕೆ ಮಾರಕವಾಗುವಂತಹ ಕೆಲಸಗಳ ಬಗ್ಗೆ ಸಾಮಾಜಿಕ ಜಾಲತಾಣಗಳಲ್ಲಿ ಹಾಕಿ ಅರಿವು ಮೂಡಿಸುವುದರ ಜೊತೆಗೆ ಅಧಿಕಾರಿಗಳು ಎಚ್ಚೆತ್ತುಕೊಳ್ಳುವಂತೆ ಮಾಡಬೇಕು. ಹಾಗೆ ಪರಿಸರದ ಬಗ್ಗೆ ಪ್ರಚಾರ ಜಾಸ್ತಿ ಮಾಡಿ ಪರಿಸರ ಸಂರಕ್ಷಣೆ ಮಾಡುವತ್ತ ಎಲ್ಲರೂ ಸಾಗಬೇಕೆಂದು ಕರೆ ನೀಡಿದರು. ಈ ರೀತಿಯಾದಂತಹ ವಿಚಾರದ ಬಗ್ಗೆ ಜಾಸ್ತಿ ಪ್ರಚಾರ ಮಾಡಿ. ಸೊ ಪರಿಸರ ಸಂರಕ್ಷಣೆ ಬಗ್ಗೆ ಇನ್ನಷ್ಟು ನಾವು ಕಾಳಜಿಯನ್ನು ಕೊಡುವಂತಹ ಹೆಚ್ಚೆಚ್ಚು ಮೆಸೇಜ್ ಸಾಮಾಜಿಕ ಇದನ್ನ ಒಂದು ಇವೆಂಟ್ ಆಗಿ ಮಾಡ್ಬೋದು. ನೀವು ಒಂದು 100 ಜನ ಇಲ್ಲಿ ಹಾಸನದಲ್ಲಿ ಇದ್ರೆ 100 ಜನ ಒಂದಿನ ನೀವು ಟ್ವೀಟ್ ಮಾಡ್ಬೋದು. 1000 ಟ್ವೀಟ್, ಒಬ್ಬರೊಬ್ಬರು 10 ಟ್ವೀಟ್ ಮಾಡ್ಬೋದು, ಯಾವ ರೀತಿ ಪರಿಸರವನ್ನು ಸಂರಕ್ಷಣೆ ಮಾಡ್ಬೋದು ಅಂತ ಹೇಳಿ. ಇದು ಒಂದು ರೀತಿಯಾದಂತಹದ್ದು. ಇನ್ನೊಂದು ಸ್ವದೇಶಿ ಜೀವನ ಶೈಲಿ. ಹೆಚ್ಚು ಕೆಲವು ವಿಚಾರದಲ್ಲಿ ನಾವು ಸ್ವದೇಶಿ ಜೀವನ ಶೈಲಿಗೆ ಇಂದ ದೂರ ಆಗಿದ್ದೀವಿ. ಆದರೆ ಕೆಲವೊಂದು ವಿಚಾರದಲ್ಲಿ ಸ್ವದೇಶಿ ಒಳ್ಳೆಯದು ಅಂತಕ್ಕಂಥದ್ದು ಪಾಶ್ಚಾತ್ಯ ಸಂಸ್ಕೃತಿಯವರು ಇವತ್ತು ಹೇಳ್ತಾ ಇದ್ದಾರೆ. ಅವರು ಇವತ್ತು ಹೇಳ್ತಾ ಇದ್ದಾರೆ ಸ್ವದೇಶಿ ಇದರಲ್ಲಿ ಏನು ಈ ದೇಶದಲ್ಲಿ ಹಿಂದಿನಿಂದ ನಡ್ಕೊಂಡು ಬಂದಿದ್ದೋ ಆ ಪದ್ಧತಿಯನ್ನು ಮುಂದುವರಿಸಿಕೊಂಡು ಹೋದ್ರೆ ದೇಹಕ್ಕೂ ಒಳ್ಳೆಯದು, ದೇಶಕ್ಕೂ ಒಳ್ಳೆಯದು ಅಂತ ಹೇಳಿ. ಸೊ ಆ ಸ್ವದೇಶಿ ಜೀವನ ಶೈಲಿಯ ಬಗ್ಗೆ ಕೂಡ ಜನರಲ್ಲಿ ಹೆಚ್ಚೆಚ್ಚು ಜಾಗೃತಿಯನ್ನ ತರತಕ್ಕಂಥದ್ದು. ಕೊನೆಯದಾಗಿ ಬಹಳ ಪ್ರಮುಖವಾದಂಥದ್ದು ಒಂದಿದೆ. ಅದೇನು ಅಂತ ಹೇಳಿದ್ರೆ ನಾಗರಿಕ ಶಿಷ್ಟಾಚಾರ. ನಮ್ಮ ನಾಗರಿಕ ವಿಶ್ವವಿಖ್ಯಾತ ಹೊಯ್ಸಳರ ಶಿಲ್ಪಕಲೆಯ ಚನ್ನಕೇಶವ ಸ್ವಾಮಿ ದೇಗುಲ ನಮ್ಮಲ್ಲಿದ್ದರೂ ಅದರ ಇತಿಹಾಸದ ಬಗ್ಗೆ ಸಮಗ್ರ ಮಾಹಿತಿ ಸಾಕಷ್ಟು ಮಂದಿಗೆ ಈಗಲೂ ತಿಳಿದಿಲ್ಲ. ಇದರ ಇತಿಹಾಸವನ್ನ ಶಾಲಾ ಮಕ್ಕಳಿಗೆ ಕನ್ನಡ ಸಾಹಿತ್ಯ ಪರಿಷತ್ ತಿಳಿಸುತ್ತಿರುವುದು ಶ್ಲಾಘನೀಯ ಎಂದು ಪುರಸಭೆ ಅಧ್ಯಕ್ಷ ಇಆರ್ ಅಶೋಕ್ ತಿಳಿಸಿದರು. ಬೇಲೂರು ಪಟ್ಟಣದ ಬಾಲಕಿಯರ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ಬಾಲಕಿಯರ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಪ್ರೌಢಶಾಲಾ ವಿಭಾಗ ಹಾಗೂ ಶಾಲಾ ಶಿಕ್ಷಣ ಸಾಕ್ಷರತೆ ಇಲಾಖೆ ಇವರ ಆಶ್ರಯದಲ್ಲಿ ಏರ್ಪಡಿಸಿದ ಚನ್ನಕೇಶವ ದೇವಾಲಯದ ಇತಿಹಾಸ ಮತ್ತು ವಾಸ್ತುಶಿಲ್ಪ ಕಲಾ ವೈಶಿಷ್ಟ್ಯಗಳ ಬಗ್ಗೆ ಸಚಿತ್ರ ಉಪನ್ಯಾಸ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು, ಚನ್ನಕೇಶವ ದೇವಾಲಯದ ಪೂರ್ವ ಇತಿಹಾಸ ರಾಜ ಪರಂಪರೆ ಹಲವು ಅದ್ಭುತಗಳಿಂದ ಕೂಡಿದೆ. ಚನ್ನ ಎಂದರೆ ಸುಂದರ, ಕೇಶವ ಎಂದರೆ ನಾರಾಯಣ. ಹೊಯ್ಸಳರ ರಾಜ ವಿಷ್ಣುವರ್ಧನ 1117ರಲ್ಲಿ ಯುದ್ಧವನ್ನ ಗೆದ್ದ ಸಂದರ್ಭದಲ್ಲಿ ಚನ್ನಕೇಶವ ದೇಗುಲ ನಿರ್ಮಾಣಕ್ಕೆ ಮುಂದಾದ ಬಗ್ಗೆ ಉಲ್ಲೇಖವಿದೆ. ಈ ದೇವಾಲಯದಲ್ಲಿ ನಮ್ಮ ಸಂಸ್ಕೃತಿ, ಸಂಪ್ರದಾಯ, ಧಾರ್ಮಿಕ ಭಾವ ಸೇರಿದಂತೆ ಹಲವು ವೈಶಿಷ್ಟ್ಯಗಳಿಂದ ಕೂಡಿವೆ. ಈ ಶಾಲೆಗೆ ಬೇಕಾಗಿರುವ ಮೂಲಭೂತ ಸೌಕರ್ಯಗಳ ಪಟ್ಟಿ ನೀಡಿದರೆ ಒದಗಿಸುವುದಾಗಿ ತಿಳಿಸಿದರು. ವಿಷ್ಣು ಆದುದರಿಂದ ಈ ದೇವಾಲಯ ಚನ್ನಕೇಶವ ದೇವಾಲಯ ಅಂತ ನಿರ್ಮಾಣವಾಗಿದೆ. ಈ ದೇವಾಲಯವು ಸುಮಾರು 900 ವರ್ಷಗಳ ದೇವಸ್ಥಾನವಾಗಿದ್ದು ಹೊಯ್ಸಳರ ಕಾಲದ ಪ್ರಸಿದ್ಧ ದೇವಾಲಯವಾಗಿರುತ್ತದೆ. ಕುವೆಂಪು ಅವರು ಕಲೆಯ ಬಲೆ ಎಂದು ನಮ್ಮ ಶ್ರೀ ಚನ್ನಕೇಶವ ದೇವಾಲಯವನ್ನು ಕರೆದಿದ್ದಾರೆ. ಕರ್ನಾಟಕದ ಸ್ಮಾರಕಗಳಲ್ಲಿ ಒಂದಾದ ಐತಿಹಾಸಿಕ ಪಟ್ಟಣ ನಮ್ಮ ಬೇಲೂರು. ಬೇಲೂರಿನ ಹಿಂದಿನ ಹೆಸರೇ ಬೇಲೂರು. ಬೇಲೂರು 11ನೇ ಶತಮಾನದ ಹೊಯ್ಸಳ ಸಾಮ್ರಾಜ್ಯದ ರಾಜಧಾನಿಯಾಗಿದ್ದು, ಶ್ರೀ ಚನ್ನಕೇಶವ ದೇವಾಲಯವು ವಿಷ್ಣುವರ್ಧನ ನಿರ್ಮಿಸಿರುವಂಥ ನಕ್ಷತ್ರಾಕಾರದಲ್ಲಿ ನಿರ್ಮಿಸಿರುವ ಭವ್ಯವಾದ ಒಂದು ಆಲಯ. ಕಸಾಪ ಅಧ್ಯಕ್ಷ ಮಂಜೇಗೌಡ ಮಾತನಾಡಿ, ಬೇಲೂರಿನ ಇತಿಹಾಸದ ಬಗ್ಗೆ, ಅದರ ವಾಸ್ತುಶಿಲ್ಪದ ಬಗ್ಗೆ ಮಕ್ಕಳಿಗೆ ತಿಳಿಸಲಾಗುತ್ತದೆ. ಅಲ್ಲದೆ ಇತಿಹಾಸ ತಿಳಿಯದವನು ಇತಿಹಾಸವನ್ನ ಸೃಷ್ಟಿಸಲಾರ. ಹಾಗೆ ಹೊಯ್ಸಳರ ವಾಸ್ತುಶಿಲ್ಪ, ಕಲೆ, ವೈಭವ ಮುಂತಾದವುಗಳ ಬಗ್ಗೆ ವೈಜ್ಞಾನಿಕ ಅಧ್ಯಯನ ನಡೆಸಲು ಈ ಕಾರ್ಯಕ್ರಮವು ರೂಪುಗೊಂಡಿದೆ ಎಂದು ತಿಳಿಸಿದರು. ಕಾರ್ಯಕ್ರಮದಲ್ಲಿ ಮಾಜಿ ಅಧ್ಯಕ್ಷರಾದ ರಾಜೇಗೌಡ, ಸಾಹಿತಿ ಸಂಶೋಧಕ ಡಾ ಶ್ರೀವತ್ಸ ಎಸ್ವಟಿ, ಶಾಲೆಯ ಮುಖ್ಯೋಪಾಧ್ಯಾಯ ಚಂದ್ರಶೇಖರ್, ಜಾನಪದ ಪರಿಷತ್ ಅಧ್ಯಕ್ಷ ವೈಎಸ್ ಸಿದ್ದೇಗೌಡ, ಕೋಶಾಧ್ಯಕ್ಷರಾದ ಗುರುರಾಜು ಸೇರಿದಂತೆ ಇತರರಿದ್ದರು. ಬೇಲೂರು ತಾಲೂಕಿನ ಅರೇಹಳ್ಳಿ ಪಟ್ಟಣದ ಅಂಬೇಡ್ಕರ್ ವೃತ್ತದಲ್ಲಿ ಬೆಳ್ಳಂಬೆಳಗ್ಗೆ ಚಿಕ್ಕಮಗಳೂರು ವಿಭಾಗ ಸಕಲೇಶಪುರ ಘಟಕದ ಕೆಎಸ್ಆರ್ಟಿಸಿ ಬಸ್ ಚಾಲಕನು ಬೀಡನಹಳ್ಳಿಯ ಬಸ್ ನಿಲ್ದಾಣದಲ್ಲಿ ಬಸ್ ನಿಲ್ಲಿಸಲಿಲ್ಲವೆಂದು ಆಕ್ರೋಶಗೊಂಡು ಹಿಂಬಾಲಿಸಿ ಹಲ್ಲೆ ನಡೆಸಿದ ಘಟನೆ ನಡೆದಿದೆ. ಈ ಸಂಬಂಧ ಬಸ್ ಚಾಲಕ ದಿಲೀಪ್ ಹೆಚ್ಆರ್ ಮಾತನಾಡಿ, ಸಕಲೇಶಪುರ ಅರೇಹಳ್ಳಿ ಮಾರ್ಗವಾಗಿ ಬೇಲೂರಿಗೆ ಸಂಚರಿಸುವ ಕೆಎಸ್ಆರ್ಟಿಸಿ ಬಸ್ ಸುಮಾರು 7 ಗಂಟೆಯ ಹೊತ್ತಿಗೆ ಸುಂಡೆಕೆರೆ ಬಳಿಯ ಬಿರಡಹಳ್ಳಿ ಬಸ್ ಸ್ಟ್ಯಾಂಡ್ನಲ್ಲಿ ನಿಲ್ಲಿಸಿದ್ದು, ಮಹಿಳೆಯೊಬ್ಬರು ಬಸ್ ಹತ್ತಿದ್ದಾರೆ. ನಂತರ ಅಲ್ಲಿಂದ ಹೊರಟು ಕೆಲ ದೂರ ಬಸ್ ಬಂದಿದ್ದು, ಅದೇ ವೇಳೆ ನಾರ್ವೆ ಕಡೆಯಿಂದ ಓಮ್ನಿ ಕಾರ್ನಲ್ಲಿದ್ದವರು ಕೆಲ
ದೂರದಲ್ಲಿಯೇ ಬಸ್ ನಿಲ್ಲಿಸಲು ಕೈಸನ್ನೆ ಮಾಡಿದ್ದಾರೆ. ಇನ್ನೇನು ಕೆಲವೇ ನಿಮಿಷಗಳಲ್ಲಿ ನಮ್ಮ ಹಿಂದೆಯೇ ಬೇರೆ ಬಸ್ ಬರುತ್ತಿರುವುದು ತಿಳಿದಿದ್ದರಿಂದ ನಾವು ಹೊರಟು ಬಂದೆವು. ನಂತರ ಅವರು ನಮ್ಮನ್ನ ಹಿಂಬಾಲಿಸಿ ಅರೆಹಳ್ಳಿಯ ಚರ್ಚ್ ಬಳಿಯ ತಿರುವಿನಲ್ಲಿ ಬಸ್ ಅನ್ನು ಅಡ್ಡಗಟ್ಟಿ ನಿಲ್ಲಿಸಲು ಸಹ ಪ್ರಯತ್ನಿಸಿದ್ದಾರೆ. ಆಗ ನಾವು ಅವರಿಗೆ ಆ ರೀತಿಯೆಲ್ಲ ಮಾಡಬೇಡಿ ಎಂದು ತಿಳಿ ಹೇಳಿ ಮುಂದೆ ಬಂದೆವು. ಆದರೆ ಮತ್ತೆ ಹಿಂಬಾಲಿಸಿದ ಅವರು ಅರೆಹಳ್ಳಿ ಪಟ್ಟಣದ ವೃತ್ತದಲ್ಲಿಯೇ ಬಸ್ನಿಂದ ಕೆಳಗಿಳಿಸಿ ನಮ್ಮ ಮೇಲೆ ಹಲ್ಲೆ ನಡೆಸಿದ್ದು, ಬಳಿಕ ಬಸ್ನಲ್ಲಿದ್ದ ಪ್ರಯಾಣಿಕರು ಹಾಗೂ ಸಾರ್ವಜನಿಕರು ನಮ್ಮನ್ನ ರಕ್ಷಿಸಿ ತೀವ್ರ ಹಲ್ಲೆಯಿಂದ ತಪ್ಪಿಸಿದ್ದಾರೆ. ಈ ಬಗ್ಗೆ ನಮ್ಮ ಹಿರಿಯ ಅಧಿಕಾರಿಗಳಿಗೆ ಮಾಹಿತಿ ತಿಳಿಸಿದ್ದು ಅವರ ಸಲಹೆಯಂತೆ ಪ್ರಕರಣ ದಾಖಲಿಸಲಾಗಿದೆ ಎಂದರು. ಸಕಲೇಶ್ಪುರದಿಂದ ಬಂದಿದ್ದು, ಸಕಲೇಶ್ಪುರದಿಂದ ಬಂದು ಸುಂಡೇಕೆರೆ ಸ್ಟಾಪ್ ಕೊಟ್ಟಿದ್ದೀವಿ. ಸುಂಡೇಕೆರೆ ಬಿಡಳ್ಳಿ ಸ್ಟಾಪ್ ಕೊಟ್ಟಿದ್ದೀವಿ. ಒಂದು ಲೇಡೀಸ್ ಇದ್ರು, ಹಚ್ಕೊಂಡಿದ್ದೀವಿ. ಅವರು ನಾರ್ವೆ ಕಡೆಯಿಂದ ಬಂದರು. ನಾರ್ವೆ ಕಡೆಯಿಂದ ಬಂದ ಅಲ್ಲಿಂದ ಕೂತ್ಕೊಂಡು ಇಲ್ಲಿ ಕೈ ಮಾಡಿದ್ರು. ನಮ್ಮ 10 ನಿಮಿಷಕ್ಕೆ ಒಂದೊಂದು ಗಾಡಿ ಇರೋದ್ರಿಂದ ನಾವು ನಮ್ಮ ಸ್ಟಾಪ್ ಕೊಟ್ಟು ಪಿಕಪ್ ಮಾಡಿದ್ರೆ ನಾವು ಮೂವ್ ಮಾಡ್ತಾ ಬಂದು, ಅವರು ಮೂವ್ ಮಾಡ್ಕೊಂಡು ಬಂದ ನಂತರ ಅಪ್ಪತ್ತಿಗೆ ಅಡ್ಡ ಹಾಕಿದ್ರು. ಏನಕ್ಕೆ ಅಡ್ಡ ಹಾಕ್ತೀರಿ ಅಂತ ಕೇಳಿದ್ದಕ್ಕೆ ಆಮೇಲೆ ಸೈಡ್ ಹೊಡೆದ್ರು. ಮತ್ತು ಈ ಕಡೆ ಹೇಳಿದ್ರು, ಈ ಕಡೆ ಇದು ಮಾಡಿದ್ರು. ಹಂಗೆಲ್ಲ ಮಾಡಬೇಡಿ ಎಂದು ನಾವು ಆ ಕಡೆ ಫುಲ್ಲು ಸೈಡ್ ಇಳ್ಕೊಂಡು ನಾನು ಸೀದಾ ಇಲ್ಲಿಗೆ ಬಂದು ಡೋರ್ ತೆಗೆದು ನನಗೆ ಹೊಡೆದ್ರು. ನಮಗೆ ಹೊಡೆದ್ರು. ನಾವು ಹೊಡೆದ್ಮೇಲೆ ನಾವು ಎಲ್ಲ ಜನ ಎಲ್ಲ ಮುಟ್ಟಾಕೊಂಡು ಇದ್ದಾರೆ ಸರ್. ಅಲ್ಲಿ ಬೀಡಲ್ಲಿ ಇಲ್ಲಿ ಅವರು ಲೇಡೀಸು 3 ಜನ ಇದ್ದರು. ಇವರು ಗಂಡಸರು ಒಬ್ಬರೇ ಡ್ರೈವರು. ನಮ್ಮದು ಸಕಲೇಶ್ಪುರದಿಂದ ಬೇಲೂರು. FIR ಆಗಬೇಕು ಸರ್. ಮತ್ತೆ ವೈಟ್ ಬೋರ್ಡ್. ಬೇಲೂರು ಪಟ್ಟಣದ ನೆಹರು ನಗರದಲ್ಲಿ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆಯ ಪ್ರಯುಕ್ತ ನೆಹರು ವೃತ್ತದ ಬಳಿ ಬೃಹತ್ ಮಾನವ ಸರಪಳಿ ನಿರ್ಮಿಸಿ ನಾಡಗೀತೆ ಹಾಡಿ ಸಂವಿಧಾನ ಪೀಠಿಕೆಯನ್ನ ಎಲ್ಲರಲ್ಲೂ ಬೋಧನೆ ಮಾಡಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಶಾಸಕ HK ಸುರೇಶ್, ನಾಡಿನಾದ್ಯಂತ ಸಂವಿಧಾನ ದಿನಾಚರಣೆಯನ್ನ ಸಂವಿಧಾನವನ್ನು ಓದುವ ಮೂಲಕ ವಿಶೇಷವಾಗಿ ಆಚರಿಸಲಾಗುತ್ತಿದ್ದು, ಅದರಂತೆ ಬೇಲೂರಿನಲ್ಲೂ ಆಚರಿಸಲಾಗಿದೆ. ಇದೊಂದು ವಿಶೇಷವಾದ ದಿನ. ನಾಡಿಗೆ ನೀರನ್ನು ಕೊಟ್ಟ ಸರ್ ಎಂ ವಿಶ್ವೇಶ್ವರಯ್ಯ ದಿನಾಚರಣೆಯೂ ಕೂಡ ಎಲ್ಲರನ್ನ ಗೌರವಿಸುವ ಕೆಲಸ ಈ ರಾಜ್ಯ ಸರ್ಕಾರ ಮಾಡ್ತಾ ಇದೆ. ಈ ವಿಶೇಷ ಕಾರ್ಯಕ್ರಮದಲ್ಲಿ ಸಂಘಟನೆಗಳು, ಅಧಿಕಾರಿಗಳ ವರ್ಗ, ವಿದ್ಯಾರ್ಥಿಗಳು, ಹಿರಿಯ ನಾಗರಿಕರು, ಪ್ರಗತಿಪರರೆಲ್ಲ ಸೇರಿ ವಿಜೃಂಭಣೆಯಿಂದ ಆಚರಿಸಿದ್ದಾರೆ ಎಂದು ತಿಳಿಸಿದರು. ನಾಡಿನಾದ್ಯಂತ ಪ್ರಜಾಪ್ರಭುತ್ವ ದಿನಾಚರಣೆಯನ್ನು ಆಚರಣೆ ಮಾಡುವುದರ ಮುಖಾಂತರ, ಸಂವಿಧಾನವನ್ನು ಓದುವ ದಿನಾಚರಣೆಯನ್ನು ಮಾಡುವುದರ ಮುಖಾಂತರ ವಿಶೇಷವಾಗಿ ಬೇಲೂರು ತಾಲೂಕಲ್ಲಿ ನಮ್ಮ ಗಡಿ ಕಲಿಕೆರೆ ಗಡಿ ಏನಿದೆ ಅಲ್ಲಿಂದ ಹಿಡಿದು ಮಾಗಡಿ ಗಡಿಯವರೆಗೂ ಸಹ ಸಂಪೂರ್ಣವಾದಂಥ ಮಾನವ ಸರಪಳಿ ಮಾಡುವುದರ ಮುಖಾಂತರ ಇವತ್ತೇನು ರಾಜ್ಯ ಸರ್ಕಾರ ಬೀದರಿನಿಂದ ಚಾಮರಾಜನಗರವರೆಗೂ 25,000 ಕಿಲೋಮೀಟರ್ ಅನ್ನು ಕೊಟ್ಟಿರ್ತಕ್ಕಂಥದ್ದು, 2,500 ಕಿಲೋಮೀಟರ್ ಕೊಟ್ಟಿರ್ತಕ್ಕಂಥದ್ದು ಬಹುಶಃ ಇದು ಪ್ರಥಮ ಅಂತಕ್ಕಂಥದ್ದನ್ನ ಇದಕ್ಕೆ ಸನ್ಮಾನ್ಯ ರಾಜ್ಯದ ಮುಖ್ಯಮಂತ್ರಿಗಳು ಮತ್ತೆ ಸಮಾಜ ಕಲ್ಯಾಣ ಸಚಿವರಾದಂತಹ ಸನ್ಮಾನ್ಯ ಮಹದೇವಪ್ಪನವ್ರನ್ನ ಈ ಸಂದರ್ಭದಲ್ಲಿ ಶುಭಾಶಯನ್ನು ಕೋರ್ತಾ, ಇದೊಂದು ವಿಶೇಷವಾದಂತಹ ದಿನ ಅಂತಕ್ಕಂಥದ್ದನ್ನ ಬಹುಶಃ ಈ ದಿವಸದಲ್ಲಿ ಈ ನಾಡಿಗೆ ನೀರನ್ನು ಕೊಟ್ಟಂತ ಸರ್ ಎಂ ವಿಶ್ವೇಶ್ವರಯ್ಯನವರ ದಿನಾಚರಣೆಯನ್ನು ಸಹ, ಹಾಗಾಗಿ ಎಲ್ಲರನ್ನು ಗೌರವಿಸ್ತಕ್ಕಂಥ ಕೆಲಸವನ್ನ ಇವತ್ತು ಈ ರಾಜ್ಯ ಮಾಡ್ತಾ ಇದೆ. ಹಾಗಾಗಿ ಬಹುಶಃ ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲ ಅಧಿಕಾರಿಗಳು ಪರಿಪೂರ್ಣವಾಗಿ ಸಂಪೂರ್ಣವಾಗಿ ತೊಡಗಿಸಿಕೊಂಡು ಬಹುಶಃ 224. ನಂತರ ತಹಶೀಲ್ದಾರ್ ಎಂ ಮಮತಾ ಮಾತನಾಡಿ, ಸರ್ಕಾರದ ಆದೇಶದಂತೆ ಬೇಲೂರು ತಾಲೂಕಿನಾದ್ಯಂತ ಎಲ್ಲರೂ ಒಟ್ಟಾಗಿ ಸೇರಿ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆಯನ್ನು ಆಚರಿಸುತ್ತಿದ್ದೇವೆ. ಪ್ರಜಾಪ್ರಭುತ್ವದ ಮಹತ್ವವನ್ನ ನಾವೆಲ್ಲರೂ ಅರಿತುಕೊಳ್ಳಬೇಕು. ಕೇವಲ ಒಂದು ದಿನ ಆಚರಣೆ ಮಾಡಿದರೆ ಸಾಲದು, ಪ್ರತಿದಿನ ಅನುಸರಿಸಬೇಕು ಎಂದು ತಿಳಿಸಿದರು. ಸೆಪ್ಟೆಂಬರ್ 15 ಕೇಂದ್ರ ಸರ್ಕಾರದ ಆದೇಶದಂತೆ ಬೇಲೂರಿನ ತಾಲೂಕಿನಾದ್ಯಂತ ಎಲ್ಲ ಸಾರ್ವಜನಿಕರು, ಎಲ್ಲ ಪ್ರಜೆಗಳು, ಸಂಘ ಸಂಸ್ಥೆಯವರು, ರೋಟರಿ ಸಂಸ್ಥೆಯವರು, ಲಯನ್ಸ್ ಸಂಸ್ಥೆಯವರು, ಎಲ್ಲ ಸಾರ್ವಜನಿಕರು ಕೂಡ ಇಂದು ನಮ್ಮ ಜೊತೆ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನನ ಆಚರಣೆ ಮಾಡೋದಕ್ಕೆ ಎಲ್ಲರೂ ಜಾಯ್ನ್ ಆಗಿದ್ದಾರೆ. ಎಲ್ಲರಿಗೂ ಕೂಡ ವಿಶೇಷವಾಗಿ ನಾನು ಧನ್ಯವಾದಗಳನ್ನ ಹೇಳ್ತೀನಿ. ಮತ್ತೊಂದು ವಿಶೇಷವಾಗಿ ಕಾರ್ಯಕ್ರಮನ ತುಂಬ ಅದ್ಭುತವಾಗಿ ಮಾಡೋದಕ್ಕೆ ಸಹಕಾರ ನೀಡಿರುವಂತಹ ಎಲ್ಲ ಪುಟಾಣಿ ಮಕ್ಕಳುಗಳಿಗೆ, ವಿಶೇಷವಾಗಿ ಭರತನಾಟ್ಯ ಕಲಾವಿದರಿಗೂ ಕೂಡ ಹಾಗೂ ನಮ್ಮ ರಕ್ಷಣಾ ವೇದಿಕೆಯ ಅಧ್ಯಕ್ಷರು, ಪದಾಧಿಕಾರಿಗಳಿಗೂ ಕೂಡ ವಿಶೇಷವಾಗಿ ಧನ್ಯವಾದಗಳು ಹೇಳ್ತಾ ಇದ್ದೀನಿ. ಇಂದು ಪ್ರಜಾಪ್ರಭುತ್ವ ಇವತ್ತೊಂದು ದಿನ ನಾವು ಆಚರಣೆ ಮಾಡೋದಲ್ಲ, ಪ್ರತಿದಿನ ಪ್ರಜಾಪ್ರಭುತ್ವದ ಮಹತ್ವವನ್ನು ಹೆಚ್ಚಿಸೋಣ, ಎಲ್ಲರೂ ಸೇರಿ ಕೈಗೂಡಿಸೋಣ ಹಾಗೂ ಪ್ರಜಾಪ್ರಭುತ್ವನ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗೋಣ ಅಂತ ಎಲ್ಲರಿಗೂ ಹೇಳ್ತಾ ಇದ್ದೀನಿ. ಮತ್ತೊಮ್ಮೆ ಎಲ್ಲ ಸಾರ್ವಜನಿಕರಿಗೆ ಅಂತಾರಾಷ್ಟ್ರೀಯ. ಈ ಸಂದರ್ಭದಲ್ಲಿ ಪುರಸಭೆ ಅಧ್ಯಕ್ಷ AR ಅಶೋಕ್, ಪುರಸಭಾ ಮುಖ್ಯಾಧಿಕಾರಿ ಸುಜಯ್ ಕುಮಾರ್, ಸದಸ್ಯರಾದ ಜಮಾಲ್, ಪ್ರಭಾಕರ್, ಅಕ್ರಮ್, ಕ್ಷೇತ್ರ ಶಿಕ್ಷಣಾಧಿಕಾರಿ ರಾಜೇಗೌಡ ಸೇರಿದಂತೆ ಇತರರು ಹಾಜರಿದ್ದರು. ಬೇಲೂರು ತಾಲೂಕು ಪದವಿ ಪೂರ್ವ ಕಾಲೇಜುಗಳ ತಾಲೂಕು ಮಟ್ಟದ ಕ್ರೀಡಾಕೂಟದಲ್ಲಿ ಹಳೇಬೀಡಿನ ಕಲ್ಪತರು ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿಗಳು ಸಮಗ್ರ ಪ್ರಶಸ್ತಿಯನ್ನು ಪಡೆದುಕೊಂಡು ಈ ವರ್ಷದ ತಾಲೂಕು ಮಟ್ಟದ ಕ್ರೀಡಾಕೂಟದ ಚಾಂಪಿಯನ್ನರ್ ಆಗಿ ಹೊರಹೊಮ್ಮಿದ್ದಾರೆ.
ಬಾಲಕರ ವಿಭಾಗದಲ್ಲಿ ವೈಯಕ್ತಿಕವಾಗಿ ರೋಹಿತ್ ಆರ್ಎಸ್ ವಿದ್ಯಾರ್ಥಿ 3000 ಮೀಟರ್ ಓಟ, 1500 ಮೀಟರ್ ಓಟ, ಉದ್ದ ಜಿಗಿತ, ಖೋ-ಖೋ ಹಾಗೂ 400 × 400 ಮೀಟರ್ ರಿಲೇ ಓಟದಲ್ಲಿ ಪ್ರಥಮ ಸ್ಥಾನ ಗಳಿಸುವ ಮೂಲಕ ವೈಯಕ್ತಿಕ ಚಾಂಪಿಯನ್ ಆಗಿ ಪ್ರಶಸ್ತಿ ಪಡೆದುಕೊಂಡರೆ, ಬಾಲಕಿಯರ ವಿಭಾಗದಲ್ಲಿ ಲಾವಣ್ಯ ಎಎನ್ 3000 ಮೀಟರ್ ಓಟ, 1500 ಮೀಟರ್ ಓಟ, 800 ಮೀಟರ್ ಥ್ರೋಬಾಲ್ನಲ್ಲಿ ಪ್ರಥಮ ಸ್ಥಾನ ಹಾಗೂ ಖೋ-ಖೋ ದ್ವಿತೀಯ ಸ್ಥಾನ ಪಡೆಯುವ ಮೂಲಕ ಬಾಲಕಿಯರ ವಿಭಾಗದಲ್ಲಿ ವೈಯಕ್ತಿಕ ಚಾಂಪಿಯನ್ ಗಳಿಸಿ ಕಾಲೇಜಿಗೆ ಕೀರ್ತಿ ತಂದಿದ್ದು, ಕಾಲೇಜಿನ ಕ್ರೀಡಾಪಟುಗಳಿಗೆ ಪ್ರಾಂಶುಪಾಲರಾದ ಡಾ ಎಂಸಿ ಕುಮಾರ್, ಉಪನ್ಯಾಸಕರಾದ ಭಾಗ್ಯ, ವಿದ್ಯಾಸಂಸ್ಥೆಯ ಅಧ್ಯಕ್ಷ ಕೆಎಸ್ ಲಿಂಗೇಶ್ ರವರು ಅಭಿನಂದನೆ ಸಲ್ಲಿಸಿದ್ದಾರೆ. ನಮಸ್ಕಾರ. ನಿನ್ನೆ ನಡೆದಂತಹ ತಾಲೂಕು ಮಟ್ಟದ ಪದವಿ ಪೂರ್ವ ಕಾಲೇಜುಗಳ ಕ್ರೀಡಾಕೂಟದ ಡೆಂಡಿಯಲ್ಲಿ ನಡೀತಾ ಹೋಯಿತು. ಈ ನಡೆದಂಥ ಕ್ರೀಡಾಕೂಟದಲ್ಲಿ ಕಲ್ಪತರು ಕಾಲೇಜಿನ ಪದವಿ ಪೂರ್ವ ಕಾಲೇಜಿನ ಎಲ್ಲ ವಿದ್ಯಾರ್ಥಿಗಳು ಕೂಡ ವೈಯಕ್ತಿಕ ಬಾಲಕರ ಸಮಗ್ರ, ವೈಯಕ್ತಿಕ ಬಾಲಕಿಯರ ಸಮಗ್ರ ಹಾಗೂ ಒಟ್ಟು ಸಮಗ್ರ ಮತ್ತು ಬಾಲಕಿಯರ ಸಮಗ್ರ ನಾಲ್ಕನ್ನು ಕೂಡ ಗೆದ್ಕೊಂಡು ಬಂದಿರತಕ್ಕಂಥದ್ದು ನಮಗೆ ಖುಷಿ ಅನ್ನಿಸ್ತಾ ಇದೆ. ಇದಕ್ಕೆಲ್ಲ ಕಾರಣ ಏನಪ್ಪ ಅಂದರೆ ನಮ್ಮ ಹುಡುಗರಲ್ಲಿ ಇರ್ತಕ್ಕಂತಹ ಕ್ರೀಡಾ ಮನೋಭಾವನೆ, ಅವರ ಆಸಕ್ತಿಯಿಂದ ಬಂದಂಥದ್ದು, ಶಿಸ್ತುಬದ್ಧವಾಗಿ ಬಂದು ಪ್ರಾಕ್ಟೀಸ್ ಮಾಡಿದಂಥದ್ದು, ಆ ಪ್ರಾಕ್ಟೀಸ್ನ ಪ್ರತಿಫಲ ಇಷ್ಟೆಲ್ಲ ಪ್ರೈಸಸ್ಸನ್ನು ಕೂಡ ತರೋದಕ್ಕೆ ಕಾರಣ ಆಗಿದೆ. ಇನ್ನೊಂದು ಮಾತು ಹೇಳಬೇಕು ಅಂತಂದರೆ, ನಮ್ಮದು ಕನಸಿರ್ತಕ್ಕಂಥದ್ದು ಸ್ಟೇಟ್ ಲೆವೆಲ್ವರೆಗೂ ಕೂಡ ನಮ್ಮ ಕಾಲೇಜಿಂದ ಇಲ್ಲಿವರೆಗೂ ಕೂಡ 53ರಿಂದ 56 ವಿದ್ಯಾರ್ಥಿಗಳು. ಎತ್ತಿನಹೊಳೆ ಯೋಜನೆ ಕಾಮಗಾರಿಯ ಪೈಪೊಡೆದು ಅಪಾರ ಪ್ರಮಾಣದ ನೀರು ಪಾಲಾಗಿರುವ ಘಟನೆ ತಾಲೂಕಿನ ಕೊಂಬರಡಿ ಎಸ್ಟೇಟ್ನಲ್ಲಿ ಭಾನುವಾರ ನಡೆದಿದೆ. ಹೌದು, ಎತ್ತಿನಹೊಳೆ ಪೈಪ್ಲೈನ್ ಹಾದು ಹೋಗಿರುವ ತಾಲೂಕಿನ ಕೊಂಬರಡಿ ಎಸ್ಟೇಟ್ನಲ್ಲಿ ಪೈಪ್ ಒಡೆದ ಪರಿಣಾಮ ತಗ್ಗು ಪ್ರದೇಶಕ್ಕೆ ನೀರು ನುಗ್ಗುತ್ತಿದ್ದು ಅಪಾರ ಪ್ರಮಾಣದ ನೀರು ಹೊರದಿರುವುದರಿಂದ ರಸ್ತೆಗಳು ಕೆರೆಯಂತಾಗಿದೆ. ಕಳಪೆ ಕಾಮಗಾರಿಯಿಂದಲೇ ಪೈಪ್ ಒಡೆದಿದೆ ಅನ್ನೋ ಆರೋಪ ಗ್ರಾಮಸ್ಥರಿಂದ ಕೇಳಿಬಂದಿದ್ದು, ಸೂಕ್ತ ಪರಿಹಾರಕ್ಕೆ ಜಮೀನು ಮಾಲೀಕರು ಒತ್ತಾಯಿಸಿದ್ದಾರೆ. ಇದೇ ಜಮೀನಿನಲ್ಲಿ 15 ದಿನಗಳ ಹಿಂದೆಯಷ್ಟೇ ಪೈಪ್ ಒಡೆದು ನೀರು ನುಗ್ಗಿತ್ತು. ಅದನ್ನು ಎತ್ತಿನಹೊಳೆ ಅಧಿಕಾರಿಗಳು ಸರಿಪಡಿಸಿದ್ದರು. ಇದೀಗ ಮತ್ತೊಂದು ಜಾಗದಲ್ಲಿ ಪೈಪ್ ಒಡೆದಿದೆ. ಪೈಪ್ಲೈನ್ ಮೂಲಕ ಹೆಬ್ಬನಹಳ್ಳಿಯವರೆಗೂ ಅಧಿಕಾರಿಗಳು ನೀರನ್ನ ಪಂಪ್ ಮಾಡಲಾಗುತ್ತಿದ್ದು, ನೀರನ್ನ ನಿರಂತರವಾಗಿ ಪಂಪ್ ಮಾಡುತ್ತಿರುವುದರಿಂದ ಅಲ್ಲಲ್ಲಿ ನೀರು ಲೀಕೇಜ್ ಆಗಲು ಕಾರಣವಾಗಿದೆ. ಕಳೆದ ವಾರವಷ್ಟೇ ಮೊದಲನೇ ಹಂತದ ಕಾಮಗಾರಿಗೆ ಸಿಎಂ ಹಾಗೂ ಡಿಸಿಎಂ ಚಾಲನೆ ನೀಡಿದರು. ಇದೀಗ ಉದ್ಘಾಟನೆಯಾದ ಮೊದಲನೇ ಹಂತದ ಕಾಮಗಾರಿಯಲ್ಲಿ ಲೀಕೇಜ್ ಆಗುತ್ತಿರುವುದು ಸ್ಥಳೀಯರ ಅಸಮಾಧಾನಕ್ಕೆ ಕಾರಣವಾಗಿದೆ. ಭಾರತದ ಪ್ರಜಾಪ್ರಭುತ್ವ ಮತ್ತು ಸಂವಿಧಾನ ವಿಶ್ವಕ್ಕೆ ಮಾದರಿಯಾಗಿದ್ದು, ಕೋಟ್ಯಾಂತರ ಜನರನ್ನ ಒಂದು ವ್ಯವಸ್ಥೆಯಲ್ಲಿ ತರುವ ಮೂಲಕ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅತ್ಯುತ್ತಮ ಪ್ರಜಾತಂತ್ರ ರೂಪಿಸುವಲ್ಲಿ ಮಹತ್ವದ ಪಾತ್ರ ವಹಿಸಿದ್ದಾರೆಂದು ಶಾಸಕ ಸಿಮೆಂಟ್ ಮಂಜು ಹೇಳಿದರು. ಭಾನುವಾರ ತಾಲೂಕು ಪಂಚಾಯಿತಿ, ಆನೆಮಹಲ್ ಗ್ರಾಮ ಪಂಚಾಯಿತಿ ಹಾಗೂ ವಿವಿಧ ಇಲಾಖೆಗಳ ಸಂಯುಕ್ತಾಶ್ರಯದಲ್ಲಿ ಮಂಜರಾಬಾದ್ ಕೋಟೆಯಲ್ಲಿ ಏರ್ಪಡಿಸಲಾಗಿದ್ದ ಪ್ರಜಾಪ್ರಭುತ್ವದ ಅಂತಾರಾಷ್ಟ್ರೀಯ ದಿನದ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು, ಸಾಮಾನ್ಯ ವ್ಯಕ್ತಿಯು ಅತ್ಯುನ್ನತ ಸ್ಥಾನವನ್ನು ಅಲಂಕರಿಸುವುದು ಭಾರತೀಯ ಪ್ರಜಾಪ್ರಭುತ್ವದ ಶಕ್ತಿಯಾಗಿದೆ. ಭಾರತೀಯ ಪ್ರಜಾಪ್ರಭುತ್ವ ಹಾಗೂ ಸಂವಿಧಾನವು ಜಗತ್ತಿನಲ್ಲಿ ಪರಿಪೂರ್ಣ ಉದಾಹರಣೆಯಾಗಿದೆ. ಭಾರತೀಯ ಸಂಸ್ಕೃತಿ ಬೆಳೆದು ಬಂದ ದಾರಿ ವಿವಿಧ ಧರ್ಮ, ಜಾತಿ, ಸಂಪ್ರದಾಯ, ಆಚಾರ ವಿಚಾರಗಳನ್ನು ಒಳಗೊಂಡ ಭಾರತ ವಿಶ್ವದ ಬೃಹತ್ ಪ್ರಜಾಪ್ರಭುತ್ವ ರಾಷ್ಟ್ರ. ಭಾರತೀಯರ ಏಕತೆ ವಿಶ್ವಕ್ಕೆ ಮಾದರಿ ಎನಿಸಿದೆ ಎಂದರು. ಕೂಡ ತಪ್ಪಾಗಲಾರದು. ಈ ಸಂದರ್ಭದಲ್ಲಿ ಮುಖ್ಯವಾಗಿ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ನ ಈ ಸಂದರ್ಭದಲ್ಲಿ ನಾವು ನೆನಪು ಮಾಡ್ಕೋಬೇಕು. ಯಾಕೆಂತ ಹೇಳಿದ್ರೆ, ಪ್ರಪಂಚದಲ್ಲೇ ಬಲಿಷ್ಠವಾದ ಮತ್ತು ಪ್ರಪಂಚದಲ್ಲೇ ಪವಿತ್ರವಾದಂಥ ಸಂವಿಧಾನವನ್ನು ಕೊಟ್ಟಂತ ಕೀರ್ತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಸಲ್ಲಿದೆ. ಈ ಸಂವಿಧಾನದ ಅಡಿಯಲ್ಲಿ ಹಲವಾರು ದೇಶಗಳಿಗೆ ಹಲವಾರು ಸಂವಿಧಾನಗಳಿದ್ದಾವೆ. ಆದರೆ ಈ 140 ಕೋಟಿ ಜನಸಂಖ್ಯೆ ಉಳ್ಳ ಭಾರತ ದೇಶಕ್ಕೆ ಕೊಟ್ಟಿರ್ತಕ್ಕಂಥ ಸಂವಿಧಾನದಿಂದ ಇವತ್ತು ಭಾರತ ದೇಶದಲ್ಲಿ ಸರ್ವರಿಗೂ ಕೂಡ ಸಾಮಾಜಿಕ ನ್ಯಾಯವನ್ನು ಕೊಡ್ಲಿಕ್ಕಾಗಿದೆ ಅಂತ ಹೇಳಿದ್ರು ಕೂಡ ತಪ್ಪಾಗಲಾರದು. ಈ ನಿಟ್ಟಿನಲ್ಲಿ ಇಂಥ ಒಂದು ಸಂವಿಧಾನವನ್ನು ಕೊಟ್ಟಂತ ಮಹಾಪುರುಷನಿಗೆ ಈ ಸಂದರ್ಭದಲ್ಲಿ ಸ್ಮರಿಸಿಕೊಳ್ಳೋದ್ರ ಮುಖಾಂತರ ಈ ಬಲಿಷ್ಠ ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆದ ನಂತರ ದಿನಗಳಲ್ಲಿ ಬಲಿಷ್ಠ ಭಾರತವನ್ನು ಕಟ್ಟಲಿಕ್ಕೆ, ಭಾರತವನ್ನು ವಿಶ್ವಗುರುವನ್ನಾಗಿ ಮಾಡಬೇಕು ಅಂತಕ್ಕಂಥ ಉದ್ದೇಶದಿಂದ ದಿನದ 16ರಿಂದ 18 ಗಂಟೆಗಳ ಕಾಲ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇವತ್ತು ಏನು ಭಾರತದ ಯುವ ಜನಾಂಗ ಇದೆ, ನಮ್ಮ ದೇಶವನ್ನ ಪ್ರಪಂಚದ ನಂಬರ್ 1 ರಾಷ್ಟ್ರವನ್ನಾಗಿ ಮಾಡಲಿಕ್ಕೆ ನಮ್ಮೆಲ್ಲರ ಸಹಕಾರ. ಈ ಸಂದರ್ಭದಲ್ಲಿ ತಾಲೂಕು ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಗಂಗಾಧರನ್, ಸಹಾಯಕ ನಿರ್ದೇಶಕರಾದ ಆದಿತ್ಯ, ಹರೀಶ್, ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸುಹಾರ್ ಸಲೀಂ, ಗ್ರಾಮ ಪಂಚಾಯಿತಿ ಸದಸ್ಯರು ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು. ಸ್ವಯಂ ಜಾಗೃತ ಆಗದಿದ್ದರೆ ಅಮಲು ಮುಕ್ತ ಸಮಾಜವನ್ನ ನಿರೀಕ್ಷಿತ ಮಟ್ಟದಲ್ಲಿ ನಿರ್ಮೂಲನೆ ಮಾಡಲು ಸಾಧ್ಯವಾಗುವುದಿಲ್ಲ ಎಂದು ಪೊಲೀಸ್ ಸಹಾಯಕ ಉಪಾಧೀಕ್ಷಕರಾದ ಪ್ರಮೋದ್ ಕುಮಾರ್ ಅಭಿಪ್ರಾಯಪಟ್ಟರು. ಶನಿವಾರ ಪಟ್ಟಣದ ಪತ್ರಿಕಾ ಕಚೇರಿಯಲ್ಲಿ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ವತಿಯಿಂದ ಅಮಲು ಮುಕ್ತ ಭಾರತ ಎಂಬ ವಿಷಯದ ಬಗ್ಗೆ ಸಂವಾದಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಈ ಡ್ರಗ್ಸ್ ಎಂಬ ಮಹಾಮಾರಿಯನ್ನ ನಿಯಂತ್ರಣ ಮಾಡಲು ಕೇವಲ ಪೊಲೀಸ್ ಇಲಾಖೆ ಒಂದೇ ಜವಾಬ್ದಾರಿ ತೆಗೆದುಕೊಳ್ಳಲು ಸಾಧ್ಯವಾಗುವುದಿಲ್ಲ. ಅಬಕಾರಿ ಇಲಾಖೆ, ಮಹಿಳಾ ಮತ್ತು ಮಕ್ಕಳ ಇಲಾಖೆ, ಕಂದಾಯ ಇಲಾಖೆ, ಶಿಕ್ಷಣ ಇಲಾಖೆ, ಅರಣ್ಯ ಇಲಾಖೆ, ತಾಲೂಕು ಪಂಚಾಯಿತಿ, ಸಂಘ ಸಂಸ್ಥೆಗಳು ಜೊತೆಗೆ
ನಮ್ಮೊಂದಿಗೆ ಪತ್ರಕರ್ತರು ಸೇರಿದಂತೆ ಇನ್ನು ಹಲವು ಇಲಾಖೆಗಳು ಕೈಜೋಡಿಸಬೇಕಾಗುತ್ತದೆ. ಪ್ರತಿ ಮನೆಯಲ್ಲಿಯೂ ಕೂಡ ಡ್ರಗ್ಸ್ನಂತಹ ಮಾರಕ ಚಟುವಟಿಕೆಗಳಿಂದ ಒಬ್ಬ ವ್ಯಕ್ತಿ ಹಾಳಾಗುವುದಿಲ್ಲ, ಆತನ ಕುಟುಂಬ ಮತ್ತು ಇಡೀ ಸಮಾಜವೇ ಹಾಳಾಗುತ್ತದೆ. ಹಾಗಾಗಿ ಇದನ್ನು ನಿಯಂತ್ರಣ ಮಾಡಲು ಜಾಗೃತಿ ಮೂಡಬೇಕಾದರೆ ಪ್ರತಿಯೊಬ್ಬರ ಜವಾಬ್ದಾರಿಯೂ ಕೂಡ ಬಹಳ ಮುಖ್ಯ ಎಂದರು. ಹಾಸನ ಜಿಲ್ಲಾ ಸಹಾಯಕ ನಿರ್ದೇಶಕರು ಟೂರಿಸಂ ಡಿಪಾರ್ಟ್ಮೆಂಟ್ ಅವರು ಮತ್ತು ನಮ್ಮ ಇಲಾಖೆ ಜಂಟಿಯಾಗಿ ಈಗ ಒಂದು ತಿಂಗಳ ಹಿಂದೆ ಕೆಲವಾರು ಹೋಮ್ ಸ್ಟೇ ರೆಸಾರ್ಟ್ಗಳಿಗೆ ಭೇಟಿ ನೀಡಿ ಪರಿಶೀಲನೆಯನ್ನು ಮಾಡಿದ್ದಾರೆ. ಈಗ NDPS ಕಾಯ್ದೆಯಲ್ಲಿ ಏನಿದೆ ಅಂತಂದರೆ ಡ್ರಗ್ಸನ್ನು ಸೇವನೆ ಮಾಡೋದು ಅಪರಾಧ, ಪೊಸೆಷನ್ ಜೊತೆಗೆ ಇಟ್ಕೊಳ್ಳೋದು ಅಪರಾಧ, ಯಾವುದೇ ಒಂದು ಕಟ್ಟಡ, ಯಾವುದೇ ಒಂದು ಬಿಲ್ಡಿಂಗು, ಯಾವುದೇ ಒಂದು ಇದನ್ನು ಅದನ್ನು ಬಳಸೋದಕ್ಕೆ ಕೊಡೋದು ಕೂಡ ಅಪರಾಧ. ಅಂದರೆ ಹೋಮ್ ಸ್ಟೇ ನಡೆಸೋದಕ್ಕೆ ಲೈಸೆನ್ಸ್ ತಗೊಂಡು ಅಲ್ಲಿ ಯಾರು ಬಂದ ಗೆಸ್ಟ್ಗಳಿಗೆ ಡ್ರಗ್ಸ್ ಕನ್ಸ್ಯೂಮ್ ಮಾಡೋಕ್ಕೆ ಬಿಟ್ಟರೆ ಆತನ ಮೇಲೂ ಕೂಡ ಪ್ರಕರಣ ದಾಖಲು ಮಾಡೋದಕ್ಕೆ ಅವಕಾಶ ಇದೆ. ಇದನ್ನು ನಾವು ಹೋಮ್ ಸ್ಟೇ ರೆಸಾರ್ಟ್ ಓನರ್ಸ್ ಮೀಟಿಂಗ್ ಕರೆದಾಗ ಅವ್ರಿಗೆ ಹೇಳ್ತೀವಿ, ನೀವು ಯಾರೇ ಬಂದರೂ ಕೂಡ ಅವರ ಸಂಪೂರ್ಣ ವಿವರವನ್ನು ತಗೋಬೇಕು. ನೀವು ಅವ್ರು ಏನು ಆ್ಯಕ್ಟಿವಿಟೀಸ್ ಮಾಡ್ತಾರೆ ಅದ್ರ ಬಗ್ಗೆ ನಿಗಾ ಇಡಬೇಕು, ನಮಗೆ ಮಾಹಿತಿಯನ್ನು ಕೊಡಬೇಕು ಅಂತ. ಏನಾಗ್ತದೆ, ಹೋಮ್ ಸ್ಟೇ ರೆಸಾರ್ಟ್ ಅವ್ರಿಗೆ ಏನು ಇಂಪಾರ್ಟೆಂಟ್ ಏನು, ಅವ್ರಿಗೆ ಗೆಸ್ಟ್ಗಳು ಬರಬೇಕು, ಬಿಸ್ನೆಸ್ ಆಗಬೇಕು. ನಾಳೆ ಅವರೇ ಮಾಹಿತಿ ಕೊಟ್ಟರೆ ನಾಳೆ ಅಲ್ಲಿ ಆ ಹುಡುಕು ಹೋದರೆ ಯಾರೂ ಅಲ್ಲಿಗೆ ಬರೋದಿಲ್ಲ. ಸೊ ಇವತ್ತು ಜನ ಯಾವ ರೀತಿ ಯೋಚನೆ ಮಾಡ್ತಾರೆ, ನಂದೇನೋ ನನ್ನ ಬಿಸ್ನೆಸ್ ಆಗಬೇಕು, ನನ್ನ ವ್ಯವಹಾರಕ್ಕೆ ಯಾವುದೇ ತೊಂದರೆ ಆಗಬಾರ್ದು. ನನ್ನ ಪ್ರಿಮೈಸಸಲ್ಲಿ ಅಕ್ರಮ ಚಟುವಟಿಕೆ ನಡೀತಾ ಇದ್ರೂ ಕೂಡ ನಾನು ಮಾಹಿತಿ ಕೊಟ್ಟು ನಾಳೆ ಕೇಸ್ ಆದರೆ ನಾನು ಕೋರ್ಟ್ಗೆ ಹೋಗಬೇಕಾಗ್ತದೆ. ಇವತ್ತು ಜನರ ಯೋಚನೆ ಮಾಡೋ ರೀತಿ ಬದಲಾವಣೆ ಆಗಬೇಕಾಗ್ತದೆ. ಇವತ್ತು ಡ್ರಗ್ಸನ್ನು ಯಾರೋ ಒಬ್ಬ ತಗೋತಾ ಇದ್ದಾನೆ ಅಂತಂದರೆ ಅಥವಾ ಯಾರೋ ಒಬ್ಬ ಸಪ್ಲೈ ಮಾಡ್ತಾ ಇದ್ದಾನೆ ಅಂತಂದರೆ ಅವ್ರು ಇಬ್ಬರಿಗೆ ತೊಂದರೆ ಆಗುತ್ತೆ. ಈದ್ ಮಿಲಾದ್ ಹಬ್ಬದ ದಿನ ನಡೆಯುವ ಮೆರವಣಿಗೆ ಸೌಹಾರ್ದತೆಯಿಂದ ಕೂಡಿರಬೇಕು. ಯಾವುದೇ ಕಾರಣಕ್ಕೂ ಅಹಿತಕರ ಘಟನೆ ನಡೆದರೆ ಪೊಲೀಸರು ಯಾವುದೇ ಮುಲಾಜು ಇಲ್ಲದೆ ಶಿಸ್ತು ಕ್ರಮದ ಜೊತೆಗೆ ಪ್ರಕರಣ ದಾಖಲಿಸಲು ಮೀನಾಮೇಷ ಎಣಿಸುವುದಿಲ್ಲ ಎಂದು ಅರಸೀಕೆರೆ ಡಿವೈಎಸ್ಪಿ ಲೋಕೇಶ್ ಎಚ್ಚರಿಸಿದರು. ಬೇಲೂರು ಪಟ್ಟಣದ ನೆಹರು ನಗರದ ಪೊಲೀಸ್ ಠಾಣಾ ಆವರಣದಲ್ಲಿ ಈದ್ ಮಿಲಾದ್ ಮತ್ತು ಗಣೇಶೋತ್ಸವ ಅಂಗವಾಗಿ ಕರೆದ ಶಾಂತಿ ಸಭೆಯಲ್ಲಿ ಮಾತನಾಡಿದ ಅವರು, ಇತ್ತೀಚಿನ ದಿನದಲ್ಲಿ ರಾಜ್ಯದ ಕೆಲವು ಭಾಗದಲ್ಲಿ ಗಣೇಶ ವಿಸರ್ಜನೆಯ ಸಂದರ್ಭದಲ್ಲಿ ಅಹಿತಕರ ಘಟನೆಯಿಂದ ಕೋಮುಗಲಭೆಗಳು ಉಂಟಾಗುತ್ತಿವೆ. ಈ ಹಿನ್ನೆಲೆಯಲ್ಲಿ ಬೇಲೂರಿನಲ್ಲಿ ನಡೆಯುವ ಈದ್ ಮಿಲಾದ್ ಮತ್ತು ಗಣೇಶೋತ್ಸವ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಮುನ್ನೆಚ್ಚರಿಕೆ ವಹಿಸಲು ಬೇಲೂರು ಪೊಲೀಸ್ ಈಗಾಗಲೇ ಸಕಲ ಸಿದ್ಧತೆ ಮಾಡಲಾಗಿದೆ. ವಿನಾಕಾರಣ ಸಾಮಾಜಿಕ ಜಾಲತಾಣದಲ್ಲಿ ಕೋಮುಗಲಭೆಯನ್ನ ಸೃಷ್ಟಿ ಮಾಡುವ ಸಂದೇಶಗಳನ್ನು ಹಂಚಿಕೆ ಮಾಡುವವರು ಕಂಡು ಬಂದರೆ ಕೂಡಲೇ ಅವರ ವಿರುದ್ಧ ಕಠಿಣ ಕ್ರಮವನ್ನು ಕೈಗೊಂಡು ಅಂತಹವರ ವಿರುದ್ಧ ಪ್ರಕರಣವನ್ನ ದಾಖಲೆ ಮಾಡಲಾಗುತ್ತದೆ ಎಂದರು. ಮುಖ್ಯವಾಗಿ ಏನು ಅಂತಂದ್ರೆ ಕೆಲವೊಂದು ಹಬ್ಬಗಳು ಹಿಂದೂಸ್ ಇರ್ಬೋದು ಅಥವಾ ಮುಸ್ಲಿಮ್ಸ್ ಇರ್ಬೋದು, ಕೆಲವೊಂದು ಜೊತೆಯಲ್ಲೇ ಬಂದಿರ್ತಾರೆ. ಅಂಥ ಸಂದರ್ಭದಲ್ಲಿ ನಾವು ಸಮಯದ ಹೊಂದಾಣಿಕೆಯನ್ನು ಮಾಡ್ಕೊಂಡು ಒಂದು ಸಮಯದಲ್ಲಿ ಅವರು, ಒಂದು ಸಮಯದಲ್ಲಿ ಇವರು ಅಂತ ಮಾಡ್ಕೊಂಡು ಒಂದು ಸೌಹಾರ್ದವಾಗಿ ಆ ಸಮಯವನ್ನು ನಾವು ನಿಗದಿಪಡಿಸ್ಕೋಬೇಕಾಗುತ್ತೆ. ಅದು ನಿಗದಿಯಾಗಿದೆ, ಏನು ತೊಂದರೆ ಇಲ್ಲ. ಬ್ಯಾನರ್ಸು ಮತ್ತು ಬಂಟಿಂಗ್ಸ್ ವಿಚಾರಕ್ಕೆ ಬಂದರೆ, ಬ್ಯಾನರ್ಸು ಮತ್ತು ಬಂಟಿಂಗ್ಸು ನಮ್ಮ ಮುಖ್ಯಾಧಿಕಾರಿ ಟೌನ್ ಮುನ್ಸಿಪಾಲಿಟಿ ಏನಿದೆ ಅಂತ ಒಂದು ಪಟ್ಟಣ ಪುರಸಭೆ, ನಿಮ್ಮ ಬೇಲೂರು ಪುರಸಭೆ ಅಲ್ವಾ, ಬೇಲೂರು ಪುರಸಭೆಯ ಏನು ಮುಖ್ಯಾಧಿಕಾರಿಗಳಿದ್ದಾರಲ್ಲ ಅವರಿಗೆ ನೀವು ಫಸ್ಟ್ ನಿಮ್ಮ. ಈ ಸಂದರ್ಭದಲ್ಲಿ ಬೇಲೂರು ಹಳೆಬೀಡು ಯುವಜನ ಪ್ರಾಧಿಕಾರದ ಅಧ್ಯಕ್ಷ ಸೈಯದ್ ತೌಫೀಕ್, ಪುರಸಭಾ ಸದಸ್ಯ ಜಮಾಲುದ್ದೀನ್, ಕರ್ನಾಟಕ ರಕ್ಷಣಾ ವೇದಿಕೆ ಅಧ್ಯಕ್ಷ ಚಂದ್ರಶೇಖರ್, ಪ್ರಧಾನ ಕಾರ್ಯದರ್ಶಿ ಹಾಗೂ ಮುಸ್ಲಿಂ ಮುಖಂಡ ಅಬ್ದುಲ್ ಖಾದರ್ ಸೇರಿದಂತೆ ಇನ್ನು ಮುಂತಾದವರು ಹಾಜರಿದ್ದರು. ಪ್ರಜಾಪ್ರಭುತ್ವ ದಿನಾಚರಣೆ ಅಂಗವಾಗಿ ಟಿ ನರಸೀಪುರ ತಾಲೂಕಿನಲ್ಲಿ 23 ಕಿಲೋಮೀಟರ್ ಉದ್ದದ ಮಾನವ ಸರಪಳಿ ರಚಿಸಿ ಪ್ರಜಾಪ್ರಭುತ್ವ ಮಹತ್ವದ ಬಗ್ಗೆ ಸಾರ್ವಜನಿಕರು ಹಾಗೂ ಯುವ ಸಮೂಹಕ್ಕೆ ಅರಿವು ಮೂಡಿಸುವ ಜಾಗೃತಿ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ಜರುಗಿತು. ತಹಶೀಲ್ದಾರ್ ಟಿಜೆ ಸುರೇಶಾಚಾರ್ ತಾಲೂಕು ಮಟ್ಟದ ವಿವಿಧ ಇಲಾಖೆ ಅಧಿಕಾರಿಗಳ ಸಹಕಾರದಲ್ಲಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ಕಾರ್ಯಕ್ರಮದಲ್ಲಿ ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಸೇರಿದಂತೆ ಅಂಗನವಾಡಿ ಕಾರ್ಯಕರ್ತೆಯರು, ಸಹಾಯಕಿಯರು, ಆಶಾ ಕಾರ್ಯಕರ್ತೆಯರು ಸೇರಿದಂತೆ ವಿವಿಧ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಅತ್ಯಂತ ಉತ್ಸುಕತೆಯಿಂದ ಭಾಗವಹಿಸಿ ಸಂವಿಧಾನದ ಪೀಠಿಕೆ ಓದುವ ಮೂಲಕ ಪ್ರಜಾಪ್ರಭುತ್ವದ ಮಹತ್ವವನ್ನು ಪ್ರಚುರಪಡಿಸಿದರು. ಗರ್ಗೇಶ್ವರಿ ಗ್ರಾಮದ ಖಾಸಗಿ ಶಾಲೆಯ ಮಕ್ಕಳು ದೇಶಕ್ಕಾಗಿ ತ್ಯಾಗ ಬಲಿದಾನ ಮಾಡಿದ ಮಹನೀಯರ ವೇಷಭೂಷಣಗಳನ್ನು ತೊಟ್ಟು ನೋಡುಗರ ಕಣ್ಮನ ಸೆಳೆದರು. ವರದಿ ಎಂ ನಾಗೇಂದ್ರ ಕುಮಾರ್, ವಿವಿಸಿ ನ್ಯೂಸ್, ಟಿ ನರಸೀಪುರ. ಸಾಂತ್ವನ ಕೇಂದ್ರದಿಂದ ಸರ್, ಈ ದಿನ ನಾವು ನಮ್ಮ ಸಂವಿಧಾನ ದಿನವನ್ನು ನಾವು ಆಚರಿಸ್ಕೊಳ್ಳೋಕೆ ಎಲ್ಲ ತಾಲೂಕು ವ್ಯಾಪ್ತಿಯಿಂದ ಪ್ರತಿಯೊಬ್ಬರು ಬಂದು ಸೇರಿದ್ದೀವಿ. ಮೊದಲು ಮಾನವ ಸರಪಳಿಯನ್ನು ಎಲ್ಲರೂ ಒಬ್ರಿಗೊಬ್ಬರು ನಿರ್ಮಿಸಿಕೊಂಡು ತದನಂತರ ಸಂವಿಧಾನದ ಪೀಠಿಕೆಯನ್ನು ಓದಿ, ನಾಡಗೀತೆಯನ್ನು ಓದಿ, ಗಿಡ ನೆಡುವುದರ ಮೂಲಕ ನಾವು ಈ ದಿನ ನಾವು ಸಂವಿಧಾನದ ದಿನವನ್ನು ಆಚರಿಸ್ತೀವಿ. ಜೊತೆಗೆ ಈ ಒಂದು ಕಾರ್ಯಕ್ರಮ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸರ್. ಇಲ್ಲಿಂದ ಇಲ್ಲಿವರೆಗೂ ಸಾವಿರಾರು ಜನರು ಸೇರಿದ್ದಾರೆ ಸರ್. ಇದು ಒಂದು ಆಕರ್ಷಣೀಯವಾಗಿ ಮತ್ತು ಆಕರ್ಷಕವಾಗಿ ಇದು ಆಗಿದೆ ಸರ್. ಗೃಹಲಕ್ಷ್ಮಿಯರಿಂದ ಹಿಡಿದು ಪ್ರತಿಯೊಬ್ಬರು ಸರ್, ಇಲಾಖೆಯ ಯೋಜನೆಯ ಫಲಾನುಭವಿಗಳಿಂದ ಹಿಡಿದು ಅಂಗನವಾಡಿಯವರಿಂದ ಪ್ರತಿಯೊಬ್ಬರು ಕೂಡ ಇಲ್ಲಿ ನೆರೆದಿದ್ದಾರೆ. ಸ್ತ್ರೀ ಶಕ್ತಿ ಸಂಘದವರು ಪ್ರತಿಯೊಬ್ಬರು
ಬಂದಿದ್ದಾರೆ. ಸೊ ಎಲ್ಲರೂ ನಾವು ಒಂಥರ ಹಬ್ಬದ ಥರ ಈ ದಿನವನ್ನು ನಾವು ಆಚರಿಸ್ಕೊಳ್ತಾ ಇದ್ದೀವಿ. ಹೆಚ್ಡಿಕೋಟೆ ತಾಲೂಕಿನಲ್ಲಿ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಯಾಗಿ ಕರ್ತವ್ಯನ ನಿರ್ವಹಿಸ್ತಾ ಇದ್ದೀನಿ. ಇವತ್ತು ಅಂತಾರಾಷ್ಟ್ರೀಯ ಸಂವಿಧಾನ ದಿನದ ಅಂಗವಾಗಿ ಸೆಪ್ಟೆಂಬರ್ 15ನೇ ತಾರೀಕು ನಾವು ಇಲ್ಲಿ ಮಾನವ ಸರಪಳಿಯನ್ನು ನಿರ್ಮಿಸಿಕೊಂಡು ಈ ಒಂದು ಸಂವಿಧಾನ ದಿನವನ್ನು ವಿಶೇಷವಾಗಿ ಆಚರಿಸೋದಕ್ಕಾಗಿ ಸರ್ಕಾರದಿಂದ ಅಧಿಸೂಚನೆ ಆಗಿರುತ್ತೆ. ಅದೇ ರೀತಿ ನಾವು ಇವತ್ತು ಸಂವಿಧಾನ ದಿನವನ್ನು ಮಾನವ ಸರಪಳಿಯನ್ನು ನಿರ್ಮಿಸೋದ್ರ ಮೂಲಕ ಆಚರಣೆಯನ್ನು ಮಾಡ್ತಾ ಇದ್ದೀವಿ. ಇವತ್ತು ನಾವು ನಾಡಗೀತೆಯನ್ನು ಹಾಡಿದ್ವಿ. ಎಲ್ಲರೂ ಮಾನವ ಸರಪಳಿಯನ್ನು ಮೊದಲನೇದಾಗಿ ನಿರ್ಮಿಸಿಕೊಂಡು ನಂತರ ನಾಡಗೀತೆಯನ್ನು ಹಾಡಿ ಈಗ ಸಂವಿಧಾನ ಪೀಠಿಕೆಯನ್ನು ಓದಿ ನಮ್ಮ ಕರ್ನಾಟಕ ಹಾಗೂ ಸಂವಿಧಾನಕ್ಕೆ ಜೈ ಅಂತ ಹೇಳೋದ್ರ ಮುಖಾಂತರ ಈ ಒಂದು ಕಾರ್ಯಕ್ರಮವನ್ನು ಅಂತ್ಯ ಮಾಡ್ತೀವಿ. ಹಾಲು ಉತ್ಪಾದಕರು ಆಕಸ್ಮಿಕವಾಗಿ ಸಂಭವಿಸುವ ನಷ್ಟ ತುಂಬಿಕೊಳ್ಳಲು ಕಡ್ಡಾಯವಾಗಿ ರಾಸು ವಿಮೆ ಮಾಡಿಸಬೇಕು ಎಂದು ಮನ್ಮಲ್ ನಿರ್ದೇಶಕ ಶಾಸಕ ಎಚ್ ಟಿ ಮಂಜು ಹೇಳಿದರು. ಕೇರ್ಪೇಟೆ ತಾಲೂಕಿನ ಶೀಳನೆರೆ ಹೋಬಳಿಯ ನೀತಿಮಂಗಲ ಗ್ರಾಮದ ಹಾಲು ಉತ್ಪಾದಕರ ಮಹಿಳಾ ಸಹಕಾರ ಸಂಘದ 2023-24ನೇ ಸಾಲಿನ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆಯನ್ನ ಉದ್ಘಾಟಿಸಿ ಮಾತನಾಡಿದ ಅವರು, ಸೀಮೆ ಹಸುಗಳು ಬೇರೆ ಬೇರೆ ಕಾರಣಗಳಿಂದ ಮರಣ ಹೊಂದುವುದು ಸಾಮಾನ್ಯ. ಅಂತಹ ಸಂದರ್ಭದಲ್ಲಿ ವಿಮೆ ನೆರವಿಗೆ ಬರುತ್ತದೆ. ವಿಮಾ ಹಣದಿಂದ ಮತ್ತೆ ಹಸುವನ್ನು ಖರೀದಿಸಲು ಸಾಧ್ಯವಾಗುತ್ತದೆ. ವಿಮೆ ಇಲ್ಲದಿದ್ದಲ್ಲಿ ಹಸು ಮರಣ ಹೊಂದಿದರೆ ರೈತರು ನಷ್ಟ ಅನುಭವಿಸಬೇಕಾಗುತ್ತದೆ. ಹಾಲು ಉತ್ಪಾದಕರ ಸಹಕಾರ ಸಂಘಗಳ ಪದಾಧಿಕಾರಿಗಳು ಹಾಗೂ ಸದಸ್ಯರು ರಾಸು ವಿಮೆ ಮಾಡಿಸಲು ಅಗತ್ಯ ತಿಳುವಳಿಕೆ ನೀಡಬೇಕು ಎಂದರು. ನಾವು ಯಾವಾಗ ಪ್ರಾಮಾಣಿಕ ಪ್ರಯತ್ನ ಪಡ್ತಾ ಇದ್ದೀವಿ, ಅಂತ ರೀತಿಯಲ್ಲಿ ಕೆಲಸ ಮಾಡ್ತೀವಿ. ಬರುವಂತ ಸವಲತ್ತುಗಳನ್ನ ನೀವು ಕೇಳಿ ಬಿಡ್ಲಿ, ನಾವು ಕೊಡ್ತಾ ಇದೀವಿ. ಯಾರ ಮಿಲ್ಕಿಂಗ್ ಮಿಷಿನ್, ಚಾಪ್ ಕಟ್ರು ನಮ್ಮಲ್ಲಿ ಯಾರ ಇದ್ರೆ ಅಂತರ್ಗೂ ಸಹ ಕೊಡ್ಸಕ್ಕೆ ಒಂದು ಪ್ರಯತ್ನ ಮಾಡ್ತೀವಿ. ಅದು ಮಿಲ್ಕಿಂಗ್ ಮಿಷಿನ್ ತಗೊಂಡಿದ್ರೆ ಸಬ್ಸಿಡಿ ಬರುತ್ತೆ. ಬಹುತೇಕ ತಗೊಂಡ್ರಿಗೆ ಎಲ್ರಿಗೂ ಅವಕಾಶ ಇದೆ. ಚಾಪ್ ಕಟ್ರು ಲಿಮಿಟ್ ಆದ್ರಿಂದ ಚಾಪ್ ಕಟ್ಟನ್ನ ಕೊಟ್ಟು ನಿಮ್ಮ ಹಾಲಿನ ರೇಟಲ್ಲಿ ಡಿಡಕ್ಟ್ ಮಾಡ್ತೀವಿ. ಮ್ಯಾಟು ಮಾಮೂಲಿ ನಿಮ್ಮ ಡೈರಿ ಹಾಲಿನ ಉತ್ಪಾದನೆ ಪ್ರಮಾಣದ ಮೇಲೆ ಮ್ಯಾಟ್ ಕೊಟ್ಟಿದೆ, ನಿಮಗೆ ಕೊಟ್ಟಿದೆ. ಯಾರ ಡೈರಿ ಮಾಡ್ತೀವಿ ಅನ್ನೋ ಆಸಕ್ತಿ ಇರೋರು ಯುವಕರು ಯಾರು ಬಂದ್ರೆ 8ರಿಂದ 10 ತಗೊಂಡು ಬ್ಯಾಂಕ್ಗಳಿಂದ ಸಾಲ ಸೌಲಭ್ಯ ಕೊಡಿಸಿ ಅಂತ ಮನ್ಮಲ್ ನಿರ್ದೇಶಕ ಡಾಲು ರವಿ ಮಾತನಾಡಿ, ರೈತರು 365 ದಿನಗಳು ಗುಣಮಟ್ಟದ ಹಾಲು ಸರಬರಾಜು ಮಾಡುತ್ತಿದ್ದಾರೆ. ಗ್ರಾಮೀಣ ಭಾಗದ ರೈತರು, ಮಹಿಳೆಯರು ಸಂಪೂರ್ಣವಾಗಿ ಹೈನುಗಾರಿಕೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ. ರಾಸುಗಳು ಆರೋಗ್ಯವಾಗಿದ್ದರೆ ಗುಣಮಟ್ಟದ ಹಾಲು ಸರಬರಾಜು ಆಗಿ ಸಹಕಾರ ಸಂಘ ಆರ್ಥಿಕವಾಗಿ ಸದೃಢವಾಗುತ್ತದೆ ಎಂದರು. ನಾನು ನೀವು ಎಷ್ಟು ಮಾಡ್ತೀರಿ, 1 ಲಕ್ಷ ಮಾಡ್ರು 1 ಲಕ್ಷ, 1.5 ಲಕ್ಷ ಮಾಡ್ರು 1.5 ಲಕ್ಷ ಕೊಡ್ತೀವಿ. ಆಗ್ಬೋದಾ? ಇನ್ನು ಅದ್ರ ಮೇಲೆ ಹಂಗಿಲ್ಲ. ನೀವೇನೋ ಮೇಲೆ ಸೀಟ್ ಹಾಕೊತೀನಿ, 1 ಲಕ್ಷ ನೀವು ಹಾಕೊಂಡು ಕಟ್ಕೊಳ್ಳಿ. ಪರ್ಮನೆಂಟ್ ಆಗಿ ಸೀಟ್ ಇರ್ಲಿರೋದಾದ್ರೆ ಸೋರೋದೇ ಬೇಡ, ಮಾಡೋದೇ ಬೇಡ ಅಂದ್ರೆ ನೀವು ಕಟ್ಕೊಳ್ಳಿ. ನೀವು ಚಿರ್ಕಿನ ಹಾಕ್ಸ್ಬಿಡಿ, ಸೀಟ್ ಹಾಕ್ಬಿಡಿ, ಅದಕ್ಕೂ ಅಷ್ಟೇ ಕೊಡ್ತೀವಿ. ಒಂದು ಸಂಘ ಬೆಳಿಬೇಕಾದ್ರೆ ನಿಮ್ಮಲ್ಲಿ ನಾನು ಏನ್ ಹೇಳಿದೆ, ಇದನ್ನ ಜವಾಬ್ದಾರಿಯಿಂದ ನಾನೀಗ ನೋಡಿದ ತಕ್ಷಣ ಕೊಡ ಮನ್ಸ್ಬೇಕು, ಹೇಳ ಮನ್ಸ್ಬೇಕು. ಈ ಮರದಲ್ಲಿ ಮಾತಾಡದೆ ಬರ್ಲಿಲ್ಲ ಅಂತ ಹೇಳಿ ಅಂದ್ರೆ ದುಡ್ಡು ಐತೆ ಅಂತ ಇಲ್ಲಿಲ್ಲ ಅಂತ ಹೇಳ್ತಾ ಇದ್ದೀನಿ. ಹಂಗೆ ನೀವು ಮಾಡೋ ಮನಸ್ಸು ನಿಮ್ಮಲ್ಲಿ ಇರಬೇಕು. ಆಡಳಿತ ಮಂಡಳಿ ನಮ್ಮ ಕಾಲದಲ್ಲಿ ಏನ್ ಮಾಡುದು ಅಂತ ಕೇಳ್ತದೆ. ಈಗ 5 ವರ್ಷ ನೀವು ಚೇರಲ್ಲಿ ಕೂತಿರ್ತೀರಿ, ಅಲ್ಲೇ 2 ವರ್ಷ ಆಯ್ತು, 3 ವರ್ಷ, ಇನ್ನು 2 ವರ್ಷ ಐತೆ. ಈಗ ಅವ್ರು ಯಾರೋ ಹಿಂದೆ ಬೆಳ್ಳಿ ಕಟ್ಟಿಗೆ ಒಂದು ಹೆಸರು ಹಾಕೋರು, ಮೇಲ್ಚಾವಣಿ ಹಾಕೊಂಡು ನೀವು ಒಂದು ಹೆಸರು ಹಾಕೋಬಹುದು, ಒಂದು ಪುಣ್ಯ ಸಿಕ್ಕೋದು ನೋಡಿ ಹೇಳಿದೀನಿ. ಇಲ್ಲ ನಾನು 5 ವರ್ಷ ತೀರೋದ್ಮೇಲೆ ಏನ್ ಮಾಡಿದೆ ನೀನು ಅಂತಾರೆ, ನಾನು 1 ಲಕ್ಷ ಲಾಭ ಮಾಡಿ ಬಂದಿದ್ದೆ, ಈಗ ಒಂದು 5 ವರ್ಷ 1 ಲಕ್ಷ 2 ಲಕ್ಷ ದುಡ್ಡು ಇಟ್ಟಿದ್ದೀನಿ ಅಂತ ಹೇಳ್ಬೋದು. ಇನ್ನೇನ್ ಮಾಡೋಕ್ಕಾಗುತ್ತೋ? ಒಂದೊಂದು ಕಾಲದಲ್ಲಿ 1-5 ವರ್ಷದಲ್ಲಿ ಹೊಸ ಯೋಚನೆಗಳು ಮಾಡೋದು ಮಾತ್ರ ಇಲ್ಲಿ ಒಪ್ಪುವಂಥದ್ದು ಜನಗಳು. ನಾವು ಮಾಡಿದ್ದು ತಲುಪಬೇಕಾದ್ರೆ ಅದು ಮಾಡಿಸ್ಬೇಕಾದ ಕೆಲಸಗಳ ಅವಶ್ಯಕತೆ ಇರೋಂಥದ್ದು. ಒಂದು ಗುಣಮಟ್ಟದ ಹಾಲು ಕೊಡಿ ಅಂತ ಹೇಳ್ತೀವಿ ಅಷ್ಟೇ ಹೊರತು ಇನ್ನೇನು ನಾವು ನಿಮ್ಮಲ್ಲಿ. ಈ ವೇಳೆ ಸಂಘದ ಅಧ್ಯಕ್ಷೆ ನಾಗಮಣಿ, ಉಪಾಧ್ಯಕ್ಷೆ ಮಣಿ, ನಿರ್ದೇಶಕರಾದ ಪವಿತ್ರ ಮಹೇಶ್, ಜಯರತ್ನ, ಗೌರಿ, ಲಕ್ಷ್ಮಮ್ಮ, ರೂಪಾ, ತೇಜ, ಅರ್ಚನಾ, ಸಾವಿತ್ರಿ, ಗೀತಾ, ಗ್ರಾಮ ಪಂಚಾಯಿತಿ ಸದಸ್ಯ ಉಮಾ ಶ್ರೀಧರ್ ಸೇರಿದಂತೆ ಇತರರು ಇದ್ದರು. ವರದಿ ಮನು ಮಾಕವಳ್ಳಿ, ವಿವಿಸಿ ನ್ಯೂಸ್, ಕೆಆರ್ಪೇಟೆ. ಪ್ರಜಾಪ್ರಭುತ್ವ ದಿನಾಚರಣೆ ಅಂಗವಾಗಿ ಭಟ್ಕಳ ತಾಲೂಕಿನಲ್ಲಿ 33 ಕಿಲೋಮೀಟರ್ NH 66ರ ಉದ್ದಕ್ಕೂ ಮಾನವ ಸರಪಳಿ ರಚಿಸಿ ಪ್ರಜಾಪ್ರಭುತ್ವ ಮಹತ್ವದ ಬಗ್ಗೆ ಸಾರ್ವಜನಿಕರು ಹಾಗೂ ಯುವ ಸಮೂಹಕ್ಕೆ ಅರಿವು ಮೂಡಿಸುವ ಜಾಗೃತಿ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ಜರುಗಿತು. ದೀಪ ಪ್ರಜ್ವಲಿಸುವುದರ ಮುಖೇನ ತಹಶೀಲ್ದಾರ್ ನಾಗರಾಜ್ ನಾಯ್ಕರ್ ತಾಲೂಕು ಮಟ್ಟದ ವಿವಿಧ ಇಲಾಖೆಯ ಅಧಿಕಾರಿಗಳ ಸಹಕಾರದಲ್ಲಿ ಕಾರ್ಯಕ್ರಮ ಜರುಗಿಸಿದರು. ಕಾರ್ಯಕ್ರಮದಲ್ಲಿ ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಸೇರಿದಂತೆ ಅಂಗನವಾಡಿ ಕಾರ್ಯಕರ್ತೆಯರು, ಸಹಾಯಕಿಯರು, ಆಶಾ ಕಾರ್ಯಕರ್ತೆಯರು ಸೇರಿದಂತೆ ವಿವಿಧ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಅತ್ಯಂತ ಉತ್ಸುಕತೆಯಿಂದ ಭಾಗವಹಿಸಿ ಸಂವಿಧಾನ ಪೀಠಿಕೆ ಓದುವ ಮೂಲಕ ಪ್ರಜಾಪ್ರಭುತ್ವದ ಮಹತ್ವವನ್ನು ಪ್ರಚುರಪಡಿಸಿದರು. ವರದಿ ಲೋಕೇಶ್ ನಾಯ್ಕ್, ವಿವಿಸಿ ನ್ಯೂಸ್, ಭಟ್ಕಳ. ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಿಂದ ಭಟ್ಕಳದ ವಿಶೇಷ ಚೇತನರಿಗೆ ಮಕ್ಕಳ ಶಾಲೆಗೆ ಧರ್ಮಸ್ಥಳದ ಧರ್ಮಾಧಿಕಾರಿ ಪೂಜ್ಯ ವೀರೇಂದ್ರ ಹೆಗಡೆ ಅವರಿಂದ 75,000 ರುಗಳ ಮಂಜೂರಾತಿ ಪತ್ರವನ್ನು ಯೋಜನಾಧಿಕಾರಿ ಗಣೇಶ್ ನಾಯ್ಕ್ ಭಟ್ಕಳ ತಾಲೂಕು ವರದಿಗಾರರ ಮುಖಾಂತರ ಶಾಲಾ ಮುಖ್ಯಸ್ಥೆ ಮಾಲತಿ ನಾಯ್ಕ್ ರವರಿಗೆ ನೀಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಹಿರಿಯ ಪತ್ರಕರ್ತ ರಾಧಾಕೃಷ್ಣ ಭಟ್, ವಿಶೇಷ ಚೇತನ ಮನೆಗಳಲ್ಲಿ ಪಾಲಕರ ನಿರ್ಲಕ್ಷ್ಯಕ್ಕೆ ಒಳಗಾಗಿ ಜೀವನವನ್ನು ಸಾಗಿಸುವಂತಹ ಪರಿಸ್ಥಿತಿ ಇರುತ್ತದೆ. ಅಂತಹ ಮಕ್ಕಳನ್ನ ಈ ಶಾಲೆಗಳಲ್ಲಿ ತಂದು ಅವರ ದಿನನಿತ್ಯ ಅವರನ್ನ ನೋಡಿಕೊಳ್ಳುವಂತಹದ್ದು ಸಾಮಾನ್ಯವಾದದ್ದಲ್ಲ. ಅವರಿಗೆ ಈ ಶಾಲೆಯಿಂದ ಸಾಮಾನ್ಯ ಜ್ಞಾನವನ್ನ ನೀಡುವ ಮೂಲಕ ಮಕ್ಕಳಿಗೆ ಇನ್ನೊಂದು ಬಾಳು ನೀಡಿದ್ದಾರೆ ಎನ್ನಲಾಗಿದೆ ಎಂದು ಶ್ಲಾಘಿಸಿದರು. ಯಾವಾಗೂ ಆ ಮಾತನ್ನು ಹೇಳ್ತೇನೆ, ಎಲ್ಲೋ ಮನೆಯಲ್ಲಿ ಒಂದು ಮೂಲೆಯಲ್ಲಿ
ಪಾಲಕರ ನಿರ್ಲಕ್ಷ್ಯಕ್ಕೆ ಒಳಗಾಗಿ ಮನೆಯಲ್ಲಿ ಒಂದು ಮೂಲೆಯಲ್ಲಿ ಊಟ ತಿಂಡಿ ಮಾಡ್ಕೊಂಡು ಇರ್ತಿದ್ರು ಆ ಮಕ್ಕಳು. ಇವತ್ತು ಆ ಮಕ್ಕಳಿಗೊಂದು ಸಾಮಾನ್ಯ ಜ್ಞಾನ ಕೊಟ್ಟಿದ್ದಾರೆ ಈ ಶಾಲೆಯಿಂದ. ಅವರಿಗೆ ಅಟ್ಲೀಸ್ಟ್ ಅವ್ರ ಕೆಲಸವನ್ನು ಮಾಡ್ಕೊಳ್ಳುವಷ್ಟು ಅಥವಾ ಅವ್ರು ಹೇಗಿರಬೇಕು ಅಂತ ಹೇಳೋ ಒಂದು ಜ್ಞಾನ ಕೊಟ್ಟಿದ್ದಾರೆ. ಅದರಿಂದ ಆ ಮಕ್ಕಳಿಗೊಂದು ಭಾಳ ಕೊಟ್ಟಂಗಾಗಿದೆ. ಅವರು ಈ ಶಾಲೆಗೆ ನಾವೇನು ಹೆಲ್ಪ್ ಮಾಡ್ತೇವೆ ಅಥವಾ ಈ ಶಾಲೆಗೆ ಏನು ಕೊಡ್ತೇವೆ ಅದು ನಾವು ಒಂದು ದೇವಸ್ಥಾನ ಕೊಟ್ಟಾಗಿ ಅಥವಾ ಒಂದು ಸಮಾಜದ ಒಂದು ಉತ್ತಮ ಕಾರ್ಯ ಕೊಟ್ಟಾಗಿ. ನನ್ನ ಒಂದು ರಿಕ್ವೆಸ್ಟ್ ಅಂದರೆ ಉಳ್ಳವರು ಅಥವಾ ಗುಣವುಳ್ಳವರು ಈ ಶಾಲೆಗೆ ಆದಷ್ಟು ಸಹಾಯ ಮಾಡಬೇಕು. ಅವರಿಗೊಂದು ಸ್ವಂತ ಕಟ್ಟಡ ಆಗಿ ಆ ಸ್ವಂತ ಕಟ್ಟಡದಲ್ಲಿ ಅವರೊಂದು ಈ ಶಾಲೆಯನ್ನು ನಡೆಸುವ ಒಂದು ಕನಸು ಕಂಡಿದ್ದಾರೆ. ಅದು ನನಸಾಗಬೇಕಂತೇಳಿ ನಾನು ಶ್ರೀ ಮಂಜುನಾಥ ಸ್ವಾಮಿಯನ್ನು ಬೇಡ್ತೇನೆ. ಈ ಸಂದರ್ಭದಲ್ಲಿ ಭಟ್ಕಳ ಕ್ಷೇಮಾಭಿವೃದ್ಧಿ ಪತ್ರಕರ್ತ ಸಂಘದ ಅಧ್ಯಕ್ಷ ರಾಘವೇಂದ್ರ ಹೆಬ್ಬಾರ್, ಕಾರ್ಯದರ್ಶಿ ಮನಮೋಹನ್ ನಾಯಕ್, ಹಿರಿಯ ಪತ್ರಕರ್ತ ಗನಿ, ಈಶ್ವರ್ ನಾಯಕ್, ಶಾಲಾ ಮುಖ್ಯಸ್ಥೆ ಮಾಲತಿ ನಾಯಕ್ ಸೇರಿದಂತೆ ಇತರರಿದ್ದರು. ವರದಿ ಲೋಕೇಶ್ ನಾಯಕ್, ವಿವಿಸಿ ನ್ಯೂಸ್, ಭಟ್ಕಳ. ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲ ತಾಲೂಕಿನ ಪಟ್ಟಣದ ಉಪವಿಭಾಗ ಸಾರ್ವಜನಿಕ ಸರ್ಕಾರಿ ಆಸ್ಪತ್ರೆಯ ಆವರಣದಲ್ಲಿಂದು ವಿವಿಧ ಕಾಮಗಾರಿಗೆ ಕೊಳ್ಳೇಗಾಲ ವಿಧಾನಸಭಾ ಕ್ಷೇತ್ರದ ಶಾಸಕ ಎಆರ್ ಕೃಷ್ಣಮೂರ್ತಿ ಭೂಮಿ ಪೂಜೆ ನೆರವೇರಿಸಿದರು. ಓವರ್ ಹೆಡ್ ಟ್ಯಾಂಕ್ ನಿರ್ಮಾಣಕ್ಕೆ ಭೂಮಿ ಪೂಜೆ ನೆರವೇರಿಸಿ ಮಾತನಾಡಿದ ಶಾಸಕರು, ಕೊಳ್ಳೇಗಾಲ ತಾಲೂಕು ಉಪವಿಭಾಗೀಯ ಸಾರ್ವಜನಿಕ ಆಸ್ಪತ್ರೆ ಹಂತ ಹಂತವಾಗಿ ಅಭಿವೃದ್ಧಿ ಪಡೆಯುತ್ತಿದೆ. ಇಂದು 45 ಲಕ್ಷ ಅನುದಾನದಲ್ಲಿ ಆಸ್ಪತ್ರೆ ಆವರಣದಲ್ಲಿ ಓವರ್ ಹೆಡ್ ಟ್ಯಾಂಕ್ ಹಾಗೂ ಆಸ್ಪತ್ರೆಯ ವಸತಿ ಗೃಹಗಳ ಮೂಲಭೂತ ಸೌಕರ್ಯ ದುರಸ್ತಿ ಕಾಮಗಾರಿಗೆ ಗುದ್ದಲಿ ಪೂಜೆಯನ್ನು ನೆರವೇರಿಸಲಾಗಿದೆ ಎಂದು ತಿಳಿಸಿದರು. ಆವರಣದಲ್ಲಿ ಓವರ್ ಹೆಡ್ ಟ್ಯಾಂಕ್ ನಿರ್ಮಾಣಗಳ ವಸತಿ ಗೃಹಗಳ ಮೂಲ ಸೌಕರ್ಯ ಆಸ್ಪತ್ರೆಯ ಎಲ್ಲವಾಗಿ ಇವತ್ತು ಸೌಕರ್ಯಗಳು ಒದಗಿ ಬರ್ತಾ ಇದೆಯೋ ಅದೇ ರೀತಿ ನಮ್ಮ ಉಪವಿಭಾಗದ ಈ ಆಸ್ಪತ್ರೆಯಲ್ಲೂ ಕೂಡ ಹಂತ ಹಂತವಾಗಿ ಅಂತಹ ಉಪಯೋಗವಾಗುವಂಥ ಅನೇಕ ಆರೋಗ್ಯ ಸೇವೆಗೆ ಸಂಬಂಧಪಟ್ಟಂಥದ್ದು ದಿನೇ ದಿನೇ ಇವತ್ತು ಅಭಿವೃದ್ಧಿಯನ್ನು ಹೊಂದ್ತಾ ಇದೆ. ವಿಶೇಷವಾಗಿ ಇಲ್ಲಿ ಈ ಡಯಾಲಿಸಿಸ್ ಸೆಂಟರ್ ಇಲ್ಲಿ ಭಾಳ ಕೇವಲ ಕೆಲವೇ ಮಿಷನ್ಗಳಿದ್ದು ಅದು ಒತ್ತಡ ಭಾಳ ಇತ್ತು. ಹಲ್ಲೂರು ಭಾಗದಿಂದ ಬರ್ತಾಯಿದ್ರು, ಯಳಂದೂರು ಭಾಗದಿಂದ ಬರ್ತಾಯಿದ್ರು, ನರಸೀಪುರ ಭಾಗದಿಂದ ಬರ್ತಾಯಿದ್ರು. ಹಾಗಾಗಿ ಪ್ರತಿದಿನ 50ಕ್ಕೂ ಹೆಚ್ಚು ಜನ ಡಯಾಲಿಸಿಸ್ ಮಾಡಿಸ್ಕೊಳ್ಬೇಕು ಅಂತಕ್ಕಂಥವರ ಸಂಖ್ಯೆ ಜಾಸ್ತಿ ಇತ್ತು. ರಿಜಿಸ್ಟರ್ಡ್ ಇನ್ ವೇಟಿಂಗ್ ಅಂತ. ಹಾಗಾಗಿ ಇವತ್ತು ಆ ಒಂದು ಸೌಲಭ್ಯ ಸೌಕರ್ಯ ಹೆಚ್ಚು ಕಡಿಮೆ ನಮ್ಮ ಕುಮಾರಸ್ವಾಮಿ ಡಯಾಲಿಸಿಸ್ ಪೇಷಂಟ್ ಇಲ್ಲಿ ಅವನನ್ನೇ ಈ ಸಂದರ್ಭದಲ್ಲಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿ ಚಿದಂಬರಂ, ನಗರಸಭೆ ಅಧ್ಯಕ್ಷೆ ರೇಖಾ ರಮೇಶ್, ಉಪಾಧ್ಯಕ್ಷ ಎಪಿ ಶಂಕರ್, ವೈದ್ಯಾಧಿಕಾರಿ ರಾಜಶೇಖರ್, ನಗರಸಭೆ ಆಯುಕ್ತರಾದ ಎ ರಮೇಶ್ ಸೇರಿದಂತೆ ಇನ್ನಿತರರು ಹಾಜರಿದ್ದರು. ವರದಿ ಜಿ ಸ್ಯಾಮ್ಯುಯಲ್, ವಿವಿಸಿ ನ್ಯೂಸ್, ಚಾಮರಾಜನಗರ. ಕೆಆರ್ಪೇಟೆ ಪಟ್ಟಣದ ಹಳೆ ಮೈಸೂರು ರಸ್ತೆಯಲ್ಲಿ ನೂತನವಾಗಿ ನಿರ್ಮಾಣಗೊಂಡಿರುವ ಶ್ರೀ ಲಕ್ಷ್ಮಿ ರೆಸಿಡೆನ್ಸಿ ಲೇಔಟ್ ಅನ್ನು ಶಾಸಕ ಎಚ್ ಡಿ ಮಂಜು ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಶಾಸಕರು, ಪಟ್ಟಣದಲ್ಲಿ ಸೂಕ್ತ ಸ್ಥಳದಲ್ಲಿ ಮನೆ ಕಟ್ಟಲು ಕನಸು ಹೊಂದಿರುವ ಗ್ರಾಮೀಣ ಪ್ರದೇಶದ ಜನರಿಗೆ ಶ್ರೀ ಲಕ್ಷ್ಮಿ ರೆಸಿಡೆನ್ಸಿ ಲೇಔಟ್ ವರದಾನವಾಗಿದೆ. ನಗರದ ಹೃದಯ ಭಾಗದಲ್ಲಿ ಸುಸಜ್ಜಿತವಾಗಿ ರಸ್ತೆ, ಕುಡಿಯುವ ನೀರು, ವಿದ್ಯುತ್ ಸೇರಿದಂತೆ ಎಲ್ಲಾ ಮೂಲಭೂತ ಸೌಕರ್ಯಗಳನ್ನು ಒಳಗೊಂಡಂತೆ ಸಿದ್ಧವಾಗಿದ್ದು, ಉಪಯುಕ್ತ ಜನರು ಈ ನಿವೇಶನಗಳನ್ನು ಸದ್ಬಳಕೆ ಮಾಡಿಕೊಳ್ಳಬೇಕು ಎಂದರು. ಈ ಸಂದರ್ಭದಲ್ಲಿ ಕಿರಣ್ ಬಿ, ಸೋಮಶೇಖರ್, ಗ್ರಾಮ ಪಂಚಾಯಿತಿ ಸದಸ್ಯ ಮರಡಹಳ್ಳಿ ಪ್ರದೀಪ್, ಸೋಮು, ಉದ್ಯಮಿ ಮರಡಹಳ್ಳಿ ವಿನಯ್, ಎಂಎನ್, ವಕೀಲ ಯೋಗೇಶ್, ಶಿಕ್ಷಕ ಹರೀಶ್, ಶಾಸಕರ ಆಪ್ತ ಸಹಾಯಕ ಅರಳಕುಪ್ಪೆ ಪ್ರತಾಪ್ ಸೇರಿದಂತೆ ಇತರರಿದ್ದರು. ವರದಿ ಮನು ಮಾಕವಳ್ಳಿ, ವಿವಿಸಿ ನ್ಯೂಸ್, ಕೆಆರ್ಪೇಟೆ. ಕೊಪ್ಪಳ ಜಿಲ್ಲಾ ಕುಕನೂರು ಪಟ್ಟಣದಲ್ಲಿ ವಿಕಾಸ್ ಸೌಹಾರ್ದ ಬ್ಯಾಂಕ್ನ ಶಾಖೆಯ ಉದ್ಘಾಟನೆ ಕಾರ್ಯಕ್ರಮ ಸೋಮವಾರ ಜರುಗಲಿದೆ ಎಂದು ವಿಕಾಸ್ ಸೌಹಾರ್ದ ಕೋಆಪರೇಟಿವ್ ಬ್ಯಾಂಕ್ ಅಧ್ಯಕ್ಷ ವಿಶ್ವನಾಥ್ ಹಿರೇಮಠ್ ತಿಳಿಸಿದರು. ಕೊಪ್ಪಳದಲ್ಲಿಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸೆಪ್ಟೆಂಬರ್ 16 ಸೋಮವಾರದಂದು ಕುಕನೂರು ಪಟ್ಟಣದ ಅಂಬೇಡ್ಕರ್ ಸರ್ಕಲ್ ಹತ್ತಿರದ ಸರ್ವೋದಯ ಕಾಂಪ್ಲೆಕ್ಸ್ನಲ್ಲಿ ವಿಕಾಸ್ ಸೌಹಾರ್ದ ಬ್ಯಾಂಕ್ನ 18ನೇ ಶಾಖೆಯ ಪ್ರಾರಂಭವಾಗಲಿದೆ. ಗೆಳೆಯರ ಬಳಗದ ಮೂಲಕ ಆರಂಭವಾದ ಈ ಬ್ಯಾಂಕು ಇಂದು ಜನಮನ್ನಣೆ ಪಡೆದಿದೆ. ಈ ಕಾರ್ಯಕ್ರಮಕ್ಕೆ ಜಗದ್ಗುರು ಮುಪ್ಪಿನ ಬಸವಲಿಂಗ ಮಹಾಸ್ವಾಮೀಜಿ ದಿವ್ಯ ಸಾನ್ನಿಧ್ಯ ವಹಿಸುವರು. ಕೊಕನೂರಿನ ಶ್ರೀ ಮಹದೇವ ಸ್ವಾಮೀಜಿ ಸಾನ್ನಿಧ್ಯ ವಹಿಸಲಿದ್ದು, ಬ್ಯಾಂಕ್ನ ಎಲ್ಲಾ ಸಿಬ್ಬಂದಿಗಳು ಭಾಗವಹಿಸಲಿದ್ದಾರೆ. ಕೊಕನೂರು ಸುತ್ತಲಿನ ಜನರು ಬ್ಯಾಂಕಿನ ಪ್ರಯೋಜನ ಪಡೆಯಲು ಮುಂದಾಗಬೇಕೆಂದು ಮನವಿ ಮಾಡಿದರು. ಸಂದರ್ಭದಲ್ಲಿ ವಿಕಾಸ್ ಬ್ಯಾಂಕ್ ಆರಂಭ ಹೊಸಪೇಟೆ ಒಳಗಡೆ ಆರಂಭ ಆಯಿತು. ಸುಮಾರು 27 ವರ್ಷ ಪೂರೈಸಿ 28ನೇ ವರ್ಷದಲ್ಲಿ ಪಾದಾರ್ಪಣೆ ಮಾಡಿದೆ ಸರ್. 1979 ಒಳಗಡೆ ಒಂದು ಯುವಕ ಮಂಡಳ, ವಿಕಾಸ್ ಯುವಕ ಮಂಡಳ ಅಂತ ಹೇಳಿ ಆರಂಭ ಆಗಿತ್ತು. ಅದು ಸಾಮಾಜಿಕ ಚಟುವಟಿಕೆಯನ್ನು ಮಾಡ್ತಾ ಬಂದು ಇವತ್ತು ಬ್ಯಾಂಕಿಂಗ್ ಕ್ಷೇತ್ರದೊಳಗಡೆ ಕಳೆದ 28 ವರ್ಷಗಳಿಂದ ಕೆಲಸ ಮಾಡ್ತಾ ಇದ್ದೀವಿ. ಈ ಒಂದು 27 ವರ್ಷದಲ್ಲಿ ಸಾಕಷ್ಟು ಹೊಸ ವಿಷಯಗಳನ್ನು ಮೈಗೂಡಿಸ್ಕೊಂಡು ಬಂದಿದ್ವಿ ಸರ್.
ಉದಾಹರಣೆಗೆ ವರ್ಷದ 365 ದಿನ ಕೆಲಸ ಮಾಡುವಂಥ ಒಂದು ಚಟುವಟಿಕೆಯನ್ನು ನಾವು ಆರಂಭ ಮಾಡಿ ಇಡೀ ದೇಶದ ಒಳಗಡೆ ಫಸ್ಟ್ ಅಂತ ಹೇಳ್ಬೋದು. ಆ ರೀತಿ ಹೊಸ ಹೊಸ ವಿಚಾರಗಳನ್ನ ನಾವು ಮೈಗೂಡಿಸ್ಕೊಂಡು ಬಂದಿದ್ದೀವಿ ಕಳೆದ. ಮತ್ತು ಟೆಕ್ನಾಲಜಿ ವೈಸ್ ಇರುತ್ತೆ, ತಂತ್ರಜ್ಞಾನ ವತಿಯಲ್ಲಿ ಬೆಳೆದಿದೆ. ಕಮರ್ಷಿಯಲ್ ಒಂದು ಸಹಕಾರಿ ಬ್ಯಾಂಕ್ ಆದರೂ ಸಹಿತ ಕಮರ್ಷಿಯಲ್ ಬ್ಯಾಂಕ್ನಲ್ಲಿ ಏನೆಲ್ಲ ಸೇವೆಗಳನ್ನು ಕೊಡ್ತಾರೆ. ಈ ಸಂದರ್ಭದಲ್ಲಿ ವಿಕಾಸ್ ಬ್ಯಾಂಕ್ನ ವ್ಯವಸ್ಥಾಪಕ ನಿರ್ದೇಶಕ ಪ್ರಸನ್ನ ಹಿರೇಮಠ್, ರಮೇಶ್ ಪುರೋಹಿತ್, ವೆಂಕಪ್ಪ, ಬಸವರಾಜ್ ದಿಬ್ಬರ, ಚಂದ್ರಪ್ರಕಾಶ್ ವಿನ್ಯಾಸಕರು ಉಪಸ್ಥಿತರಿದ್ದರು. ವರದಿ ರುದ್ರಪ್ಪ ಭಂಡಾರಿ, ವಿವಿಸಿ ನ್ಯೂಸ್, ಕೊಪ್ಪಳ. ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲ ತಾಲೂಕಿನ ಕೆಂಪನಪಾಳ್ಯ ಗ್ರಾಮದ ಬಳಿ ಇರುವ ಮಧುಮಲೈ ಗುಡ್ಡದ ಹತ್ತಿರ ಕುರಿಗಳು ಮೇಯುತ್ತಿದ್ದ ಸಂದರ್ಭದಲ್ಲಿ ಹೊಂಚು ಹಾಕಿ ಸಂಚು ಮಾಡಿ ಕುರಿಯ ಮೇಲೆ ದಾಳಿ ಮಾಡಿ ರೈತರ ನಿದ್ದೆಗೆಡಿಸಿದ ನರಭಕ್ಷಕ ಚಿರತೆಯು ಅರಣ್ಯ ಇಲಾಖೆಯ ಸಿಬ್ಬಂದಿಗಳು ಇರಿಸಿದ್ದ ಬೋನಿಗೆ ಸೆರೆಸಿಕ್ಕಿದೆ. ಕೊಳ್ಳೇಗಾಲ ತಾಲೂಕಿನ ಕೆಂಪನಪಾಳ್ಯ, ಕುರುಬನಕಟ್ಟೆ, ಲಖಸನಪಾಳ್ಯ ಗ್ರಾಮಗಳ ಚಿರತೆಯ ದಾಳಿಯಿಂದ ಬೆಚ್ಚಿಬಿದ್ದಿದ್ದರು. ಮಲೆಮಹದೇಶ್ವರ ವನ್ಯಜೀವಿ ಅರಣ್ಯ ವ್ಯಾಪ್ತಿಯ ಕೊಳ್ಳೇಗಾಲ ಬಸವಪರ್ಯಕ್ಕೆ ಒಳಪಡುವ ಮಧುಮಲೈ ಗುಡ್ಡದ ಹತ್ತಿರ ಕಾಲುವೆ ನೀರು ಹೋಗುವ ಪೈಪಿನಲ್ಲಿ ಚಿರತೆ ಸಿಲುಕಿಕೊಂಡು ನಂತರ ಅರಣ್ಯ ಇಲಾಖೆ ಇರಿಸಲಾಗಿದ್ದ ಬೋನಿಗೆ ಕೊನೆಗೂ ಸೆರೆಸಿಕ್ಕಿದೆ. ಬೃಹತ್ ಆಕಾರದಲ್ಲಿರುವ ಚಿರತೆಯ ಕುರುಳಿನಲ್ಲಿ ಬೆಲ್ಟ್ ಕಟ್ಟಿದ್ದು ಸೆರೆಸಿಕ್ಕ ಚಿರತೆಯನ್ನ ಮೃಗಾಲಯಕ್ಕೆ ಬಿಡುವಂತೆ ಗ್ರಾಮದ ರೈತರು ಹಾಗೂ ಸಾರ್ವಜನಿಕರು ಒತ್ತಾಯಿಸಿದರು. ಈ ಸಂದರ್ಭದಲ್ಲಿ ವಲಯ ಅರಣ್ಯಾಧಿಕಾರಿಗಳಾದ ಭರತ್, ಸಿಬ್ಬಂದಿಗಳಾದ ದೀಪಕ್, ನಿಂಗಪ್ಪ, ರವಿಕಿರಣ್ ಇನ್ನಿತರರಿದ್ದರು. ವರದಿ ಜಿ ಸ್ಯಾಮ್ಯುಯಲ್, ವಿವಿಸಿ ನ್ಯೂಸ್, ಚಾಮರಾಜನಗರ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ಶನಿವಾರ ಹೊನ್ನವರ ತಾಲೂಕಿನ ಟೊಂಕಾ ಕಾಸರಗೋಡ್ನ ಕಡಲಾಮೆ ಮೊಟ್ಟೆ ಇಡುವ ಪ್ರದೇಶದಲ್ಲಿ ಸಾವನ್ನಪ್ಪಿ ಕೊಳೆತ ಸ್ಥಿತಿಯಲ್ಲಿ ಕಂಡುಬಂದಿದ್ದ ಆಲಿವ್ ರಿಡ್ಲಿ ಹಾಗೂ ಗ್ರೀನ್ ಜಾತಿಯ 2 ಕಡಲಾಮೆಗಳ ಅಂತ್ಯ ಸಂಸ್ಕಾರವನ್ನು ಬೆಂಗಳೂರಿನ ಅಜೀಂ ಪ್ರೇಮಜಿ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳು ನಡೆಸಿದರು. ಈ ವೇಳೆ ಹೊನ್ನವರ ಅರಣ್ಯ ವಲಯದ ಸಿಬ್ಬಂದಿಗಳಾದ ವಿನೋದ್ ನಾಯಕ್, ಶಿವಾನಂದ ನಾಯಕ್, ಅರಿಘವಾಗ್ನ ರಾಮಚಂದ್ರ ಸೇರಿದಂತೆ ಇತರರು ಪಾಲ್ಗೊಂಡಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಭಾರತೀಯ ಸಂವಿಧಾನ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಭದ್ರ ಬುನಾದಿಯಾಗಿದೆ. ಪ್ರಜಾಪ್ರಭುತ್ವ ದಿನಾಚರಣೆ ಯಶಸ್ಸಿನ ಹಿಂದೆ ಜಿಲ್ಲಾಡಳಿತ ಅಧಿಕಾರಿಗಳ ಅಪಾರ ಶ್ರಮವಿದೆ. ಸಂಸದ ಶ್ರೇಯಸ್ ಪಟೇಲ್ ಹೇಳಿಕೆ. ಕ್ಷುಲ್ಲಕ ಕಾರಣಕ್ಕೆ ಶುರುವಾದ ಜಗಳ ಕೊಲ್ಲಿಯಲ್ಲಿ ಅಂತ್ಯ. ಆರೋಪಿಗಳು ಪರಾರಿ, ಬಂಧನಕ್ಕೆ ತಂಡ ರಚನೆ, ಶೋಧ ಕಾರ್ಯ ಆರಂಭಿಸಲಾಗಿದೆ ಎಂದ ಎಸ್ಪಿ. ರಾಜ್ಯದಿಂದ ಶಾಸಕ ಮುನಿರತ್ನ ಗಡಿಪಾರಿಗೆ ಆಗ್ರಹ. ಕಾಂಗ್ರೆಸ್ ಪರಿಶಿಷ್ಟ ಜಾತಿ ಹಾಸನ ಘಟಕದ ವತಿಯಿಂದ ಪ್ರತಿಭಟನೆ. ಪೊಲೀಸ್ ವರಿಷ್ಠಾಧಿಕಾರಿಗೆ ಮನವಿ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ವಿವಿಸಿ ಟಿವಿ, ಸತ್ಯದ ಕಡೆ ನಮ್ಮ ನಡೆ.